वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुಂ. ಭಗವಂತ ಜಗದ್ಗುರುವಾಗಿದ್ದಾನೆ. ಅದರ ಜೊತೆಗೆ ಅರ್ಜುನನ ಮೂಲಕ ನಮಗೆ ಈ ವಿಶ್ವರೂಪವನ್ನ ತೋರಿಸ್ದ. ಅದರಲ್ಲೂ ಇವತ್ತಿನ ವಿಶ್ವರೂಪದ ಆ ಪಾಠವನ್ನ ಕೇಳಿದಾಗ ಬಹುಶಃ ನಮಗೂ ಅನ್ಸುತ್ತೇನೋ, ಭಗವಂತನನ್ನ ಕರೆಯೋದು ಹೇಗೆ, ಭಗವಂತನನ್ನ ಆರಾಧನೆ ಮಾಡೋದು ಹೇಗೆ, ಅಥವಾ ಭಗವಂತ ಅಂತ ನಾವು ಏನ್ ತಿಳ್ಕೊಂಡಿದ್ವಿ, ಇಷ್ಟು ದಿನ ತಿಳ್ಕೊಂಡಿದ್ದಂತಹ ಭಗವಂತನಿಗೂ ಹಾಗೂ ಈಗ ನಾನು ನನ್ನ ಭಗವಂತನ ಜೊತೆ ಮಾತಾಡ್ಬೇಕು ಅಂದಾಗ ನಾನು ಹೇಗಿರ್ಬೇಕು ಅಂತ ನಮಗೆ ಗೊತ್ತಾಗುತ್ತೋ ಗೊತ್ತಾಗಲ್ವೋ, ನಿಜಕ್ಕೂ ಸಹ ಆ ನಮಗೂ ಸಹ ಅರ್ಜುನನ ಹಾಗೆ ಭಯ ಆಗೋದಂತೂ ಖಂಡಿತ ನಿಜ. ಯಾಕೆ ಅಂದ್ರೆ ಈ ವಿಶ್ವರೂಪದಲ್ಲಿ ಅರ್ಜುನ ಎಷ್ಟು ಎಳೆಯಾಗಿ ಅವನು ಕಂಡಂತಹ ವಿಶ್ವರೂಪವನ್ನ ಬಣ್ಣಿಸ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ನೋಡು ಹೀಗೇ ಇರೋದು ಅಂದ್ರೆ ಯಾಕೆ ಅವನು ಇಷ್ಟೊಂದು ವೈಭವೀಕರಿಸಿ ಹೇಳ್ದ ಅಂತ ನೋಡೋದಾದ್ರೆ, ನೋಡು ಭಗವಂತ ಹೀಗೆಲ್ಲ ಇದ್ದಾನೆ ಅಂದ್ರೆ ನಮ್ಗೆ ಗೊತ್ತಿಲ್ಲ, ನಾವು ಪಾಮರರು ಅಲ್ವಾ, ನಮಗೆ ವೇದ ಗೊತ್ತಿಲ್ಲ, ಭಗವದ್ಗೀತೆ ಗೊತ್ತಿಲ್ಲ, ಭಾಗವತ ಗೊತ್ತಿಲ್ಲ, ನಮಗೇನೂ ಗೊತ್ತಿಲ್ಲ ಕಣ್ರಿ. ನಮಗೆ ಭಗವಂತ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನಾವ್ ಅನ್ಕೊಂಡಿದೀವಿ ದೇವಸ್ಥಾನದಲ್ಲಿ ಒಂದ್ ವಿಗ್ರಹ ಇದೆ, ಆ ವಿಗ್ರಹಕ್ಕೆ ಹೋದ್ರೆ ಅಲ್ಲಿ ದೇವಸ್ಥಾನ, ಅಲ್ಲಿ ಒಂದ್ ದೇವ್ರು, ಅಲ್ಲಿ ನಾವು ಪೂಜೆ ಮಾಡ್ಬೇಕು, ಅಲ್ಲಿ ಭಗವಂತ ಇದ್ದಾನೆ, ನಾವ್ ಇಷ್ಟೇ ಅನ್ಕೊಂಡಿರೋದು. ಹಾಗೆ ನಾನು ಇಲ್ಲಿ ದೇವಸ್ಥಾನಕ್ಕೆ ಹೋಗೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಅಂದ್ರೆ ಇಲ್ಲಿ ಭಗವಂತ ಅದರಲ್ಲೂ ಅರ್ಜುನ ಭಗವಂತನ ಬಗ್ಗೆ ಎಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತಾನೆ ಅಂತ ಅಂದ್ರೆ, ನಮಗೆ ಆ ವಿಶ್ವರೂಪವನ್ನ ಎಳೆಯಾಗಿ ನಮ್ಮ ಮುಂದೆ ತಂದಿಡ್ತಾ ಇದ್ದಾನೆ. ಯಾಕೆ ಅಂದ್ರೆ, ನಾನು ಮಾಡಿದಂತಹ ಅಪರಾಧವನ್ನ ನೀವು ಮಾಡಬೇಡಿ. ಯಾಕೆ ಇಲ್ಲಿ ಇಷ್ಟೊಂದೆಲ್ಲ ಪೀಠಿಕೆ ಬರ್ತಾ ಇದೆ ಅಂತ ನಿಮ್ಗೆ ಬಹುಶಃ ಈ ಅರ್ಥವನ್ನ ತಿಳ್ಕೊಂಡಾಗ ನಿಮ್ಗೆ ಗೊತ್ತಾಗತ್ತೆ. ಮೊದಲನೇದಾಗಿ 39ನೇ ಶ್ಲೋಕವನ್ನ ನೋಡೋದಾದ್ರೆ, ವಾಯುಹು ಅಂದ್ರೆ ವಾಯು, ಯಮಃ ಯಮನು, ಅಗ್ನಿಯು, ವರುಣ ಜಲವು, ಶಶಬಿಂದು ಚಂದ್ರ, ಪ್ರಜಾಪತಿ ಬ್ರಹ್ಮ, ತ್ವಂ ನೀನು, ಪ್ರಪಿತಾಮಹಃ ಪ್ರಪಿತಾಮಹನಾದ, ಚ ಕೂಡ, ನಮಃ ನಮಸ್ಕಾರಗಳು, ನಮಃ ಮತ್ತೆ ನನ್ನ ಗೌರವಪೂರ್ವಕ ನಮಸ್ಕಾರಗಳು, ತೇ ನಿನಗೆ, ಅಸ್ತು ಇರಲಿ, ಸಹಸ್ರಕೃತ್ ಸಹಸ್ರ ಸಲ ಅಂದ್ರೆ ಸಾವಿರಾರು ಸಲ, ಪುನಃ ಚ ಮತ್ತೆಯೂ, ಭೂಯಃ ಮತ್ತೆ, ಅಭಿ ಕೂಡ, ನಮಃ ನಮಸ್ಕಾರಗಳನ್ನ ಅರ್ಪಿಸುತ್ತೇನೆ. ನಮಸ್ತೆ ಅಂದ್ರೆ ನಿನಗೆ ನಮಸ್ಕಾರಗಳು. ನಾವು ಹೇಳ್ತಾ ಹೋಗ್ತೀವಲ್ವಾ, ಅಂದ್ರೆ ಬಹುಶಃ ಈ ಭಗವದ್ಗೀತೆ ಶುರು ಆದಾಗಿಂದನೂ ನಾನು ಹೇಳ್ತಾನೆ ಇದ್ದೀನಿ ಅಂತ ಅನ್ಕೊಂತೀನಿ. ನಾವು ಭಗವಂತನಿಗೆ ಎಷ್ಟು ನಮಸ್ಕಾರ ಮಾಡಿದ್ರೂ ಕಮ್ಮಿ. ಅಂದ್ರೆ ನಮ್ಮ ಪ್ರತಿಯೊಂದು ಉಸಿರಿಗೂ ಸಹ ನಾವು ನಮಸ್ಕಾರ ಮಾಡಿದ್ರೂ ಕಮ್ಮಿನೇ ಅಲ್ವಾ. ನಾವ್ ಎಚ್ಚರ ಇದ್ದಾಗೆಲ್ಲ ಉಸಿರಾಡ್ತಾ ಆಡ್ತಾ ಎಷ್ಟು ಕೆಲಸಗಳನ್ನ ಮಾಡ್ತೀವಿ. ಕೆಲವೊಮ್ಮೆ ನಾವು ಮಲಗಿದ್ರು ಸಹ ಆ ಉಸಿರಾಟ ಪ್ರಕ್ರಿಯೆ ನಡೀತಾನೆ ಇರುತ್ತೆ. ಹಾಗಾಗಿ ನಾವು ಭಗವಂತನಿಗೆ ಇನ್ನಷ್ಟು ಮತ್ತಷ್ಟು ಎಷ್ಟು ಸಾಧ್ಯವೋ ಮತ್ತೆ ಮತ್ತೆ ನಾವು ಅವನಿಗೆ ಎಷ್ಟು ಶರಣಾದ್ರೂ ಸಾಲಲ್ಲ. ಎಷ್ಟು ಅಂದ್ರೆ ಎಷ್ಟು ಶರಣಾದ್ರೂ ಸಾಲಲ್ಲ. ನಮ್ಮ ಜೀವನ ಪೂರ್ತಿ ಅವನಿಗೆ ಶರಣಾದ್ರೂ ಸಹ ಇನ್ನೂ ಕಮ್ಮಿ ಏನೋ ಅಂತ ಅನ್ನುವಷ್ಟು ಅವನು ನಮಗೆ ಒಳ್ಳೆಯದನ್ನ ಮಾಡ್ಬಿಟ್ಟಿದ್ದಾನೆ. ಹಾಗಾಗಿ ನಿನ್ನೊಳಗೆ ನಾನು ಎಲ್ಲ ದೇವತೆಗಳನ್ನ ಕಂಡಿದ್ದೇನೆ ಅಂದ್ರೆ, ಯಾಕೆ ಇಲ್ಲಿ ಅರ್ಜುನ ಅಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ಇಲ್ಲಿ ನಾವ್ ಅನ್ಕೊಂತಾ ಇದ್ದೀವಿ ನಮ್ಗೆಲ್ಲ ಒಂದ್ ಹೆಸರಿದೆ ಅಲ್ವಾ. ಉದಾಹರಣೆ ಸೌಮ್ಯ, ಪೂರ್ಣಿಮಾ, ಕುಶಾಲ, ಭಾರತಿ, XYZ ಸಾಕಷ್ಟು ಹೆಸರುಗಳಿದೆ. ಈ ಹೆಸರುಗಳು ನಮಗೆ ಹಾಕಿದೆ ನಮ್ಮನ್ನ ಗುರುತಿಸೋದಿಕ್ಕೆ ಅಷ್ಟೆ.
ಅಲ್ವಾ? ಅಂದ್ರೆ ಈಗ ಯಾರೋ ಒಬ್ರು ನನ್ನನ್ನ ಕೂಗಬೇಕು ಅಂದಾಗ ಏನ್ ಮಾಡ್ತಾರೆ? ನನ್ನ ಹೆಸರಿನಿಂದ ಕೂಗ್ತಾರೆ. ಉದಾಹರಣೆ, "ಏಯ್ ಸೌಮ್ಯ ಬನ್ರಿ, ಸೌಮ್ಯ ತಗೊಳ್ಳಿ." ಅಥವಾ ನಮಗೆ ಮಕ್ಳಿಗೆ ಹೆಸರಿಟ್ಟಿರ್ತೀವಿ. ಈಗ ಒಂದ್ 2, 3 ಜನ ಮಕ್ಳಿರ್ತಾರೆ ಅನ್ಕೊಳ್ಳಿ. ಒಬ್ಬೊಬ್ರಿಗೆ ಒಂದೊಂದ್ ಹೆಸರು. ಒಂದೇ ಹೆಸರು ಇಟ್ಬಿಡ್ತೀವಾ? ಇಲ್ಲ. ಯಾಕೆ? ಕನ್ಫ್ಯೂಷನ್ಸ್ ಆಗತ್ತೆ. ಇಲ್ಲಿ ಎಷ್ಟೋ ಹೆಸರುಗಳಿಗೂ ಅವರ ಸ್ವಭಾವಕ್ಕೂ ಕಂಪ್ಯಾರಿಸನ್ನೇ ಇರೋದಿಲ್ಲ. ಉದಾಹರಣೆ ಸರ್ವಜ್ಞ ಅಂದ್ರೆ ಅವನಿಗೆಲ್ಲಾ ಗೊತ್ತಿರುತ್ತಾ? ಇಲ್ಲ. ಪಾಪ ಅವನ ಹೆಸರು ಮಾತ್ರ ಸರ್ವಜ್ಞ ಆಗಿರುತ್ತೆ. ಅವನು ನೋಡಿದ್ರೆ ದಡ್ಡ ಶಿಖಾಮಣಿ ಆಗಿರ್ತಾನೆ. ಅಥವಾ ಸೌಮ್ಯ ನಿಜವಾಗ್ಲೂ ಶಾಂತ ಸ್ವರೂಪದವ್ರಾ? ಅವ್ರಿಗೆ ಕೋಪನೇ ಬರಲ್ವಾ? ಅಂದ್ರೆ ಅವ್ರಿಗೆ ನೋಡಿದ್ರೆ ಎಲ್ಲಿಲ್ದೇ ಇರೋ ಕೋಪ ಬರುತ್ತೆ. ಅಥವಾ ರೂಪ, ಅವ್ರ ಹೆಸರು ರೂಪ ಇರುತ್ತೆ. ನೋಡಿದ್ರೆ ಅವರಿಗೆ ರೂಪನೇ ಇರೋದಿಲ್ಲ. ಲಕ್ಷ್ಮಿ, ಸರಸ್ವತಿ ಅಲ್ವಾ? ಆದರೆ ಇಲ್ಲಿ ಯಾಕೆ ಈ ಹೆಸರಿನ ಬಗ್ಗೆ ಇಷ್ಟೊಂದು ಉಲ್ಲೇಖ ಬರ್ತಾ ಇದೆಯಪ್ಪ ಅಂತ ಅಂದ್ರೆ, ನಾನು ನಿನ್ನೊಳಗೆ ಪ್ರತಿಯೊಂದು ದೇವತೆಗಳನ್ನ ಕಂಡಿದ್ದೀನಲ್ಲ, ಆ ಪ್ರತಿಯೊಂದು ದೇವತೆಗಳು ನಿನ್ನಲ್ಲಿ ಇರೋದ್ರಿಂದ ಹಾಗೂ ಆ ದೇವತೆಗಳ ಒಳಗೆ ನೀನಿರೋದ್ರಿಂದ ಆ ದೇವತೆಗಳಿಗೆಲ್ಲ ಹೆಸರು ಬಂದಿದೆ. ವಾಯು ಇರಬಹುದು, ಯಮ ಇರಬಹುದು, ವರುಣ ಇರಬಹುದು, ಅಗ್ನಿ ಇರಬಹುದು. ಇವರಿಗೆಲ್ಲ ಹೆಸರು ಯಾಕೆ ಬಂದಿದೆ ಅಂದ್ರೆ, ನೀನು ಆ ಗುಣ ಸ್ವರೂಪದಲ್ಲಿ ಅವರ ಒಳಗಡೆ ಕೂತ್ಕೊಂಡಿದ್ಯಾ. ಉದಾಹರಣೆ, ಸೌಮ್ಯ ಅಂತ ನಾನು ಆಗ್ಲೇ ಹೇಳ್ದೆ. ಸೌಮ್ಯನಲ್ಲಿ ಭಗವಂತ ಸೌಮ್ಯವಾಗಿ ಕೂತಿಲ್ಲ ಅಲ್ವಾ? ಆದ್ರೆ ಅದನ್ನೇ ಹೇಳಿದ್ದು, ನಮ್ಮ ಹೆಸರಿಗೂ ಭಗವಂತನ ಹೆಸರಿಗೂ ಎಷ್ಟು ಭಿನ್ನವಾಗಿದೆ. ನಮ್ಮ ಹೆಸರುಗಳು ಕೇವಲ ನಮ್ಮನ್ನ ಗುರುತಿಸೋದಿಕ್ಕೆ ಅಷ್ಟೇ. ಆದ್ರೆ ಇಲ್ಲಿ ದೇವತೆಗಳ ಹೆಸರುಗಳೇನಿದೆ, ಅದು ನೀನು ಅವರಲ್ಲಿ ಕುಳಿತು ಅವರ ಕೈಲಿ ಏನು ಕಾರ್ಯ ಮಾಡಿಸ್ತೀಯ ಅಲ್ವಾ, ಹಾಗಾಗಿ ಅವರಿಗೆ ಆ ಹೆಸರು ಬಂದಿದೆ. ಉದಾಹರಣೆ, ವಾಯು. ವ ಪ್ಲಸ್ ಆಯು ವಾಯು ಅಂತ ಹೇಳ್ತಾರೆ. ವ ಅಂದ್ರೆ ಬಲ, ಆಯು ಅಂದ್ರೆ ಜ್ಞಾನ. ಅಂದ್ರೆ ಇಲ್ಲಿ ವಾಯು ಅಂತ ಕರಿತಾ ಇದ್ದೀವಿ ಅಂತ ಅಂದ್ರೆ, ಆ ವಾಯು ಸ್ವರೂಪದಲ್ಲಿ, ಆ ವಿಶ್ವರೂಪದಲ್ಲಿ ನೀನು ಬಲ ಜ್ಞಾನ ರೂಪ ಸ್ವರೂಪನಾಗಿ ಕುಳಿತಿದ್ದೀಯಾ. ಈಗ ಉದಾಹರಣೆ, ಒಂದು ಇವಾಗೆಲ್ಲ ಈ ಅಮೆಝಾನ್ ಅಲ್ಲೋ ಅಥವಾ ಇನ್ನೆಲ್ಲೋ ಲೈಟ್‌ಗಳು ಬರುತ್ತೆ ಗೊತ್ತಾ? ಒಂದು ಬಿಳಿ ಕಲರ್ ಲೈಟ್ ಇರುತ್ತೆ. ಆ ಅದನ್ನ ಹಾಕಿದ್ರೆ ಕೆಂಪು ಕಲರ್ ಬರುತ್ತೆ, ನೀಲಿ ಕಲರ್ ಬರುತ್ತೆ, ಹಸಿರು ಕಲರ್ ಬರುತ್ತೆ. ಹೇಗ್ ಬರುತ್ತೆ ಅದು ಲೈಟು? ಹೇಗೆ ಬರುತ್ತೆ ಅಂದ್ರೆ, ಅದ್ರ ಒಳಗಡೆ ಆ ಬಣ್ಣದ ದೀಪಗಳನ್ನ ಅಳವಡಿಸಿರ್ತಾರೆ. ಹಾಗಾಗಿ ನಾವು ಯಾವ ಕಲರ್‌ನ ನಾವು ಚೂಸ್ ಮಾಡ್ತೀವೋ ಆ ಕಲರ್ ಲೈಟ್ ಹೊರಗಡೆ ಬರ್ತಾ ಹೋಗುತ್ತೆ. ನಾವೇನ್ ಅನ್ಕೊಂತೀವಿ, ಅದ್ರ ಮೇಲ್ ಕವರ್ ಇದೆ ಅಂತ ಅನ್ಕೊಂತೀವಿ. ಕವರ್ ಅಲ್ಲ. ಕವರಿಂದ ಅದಕ್ಕೆ ಆ ಕಲರ್ ಬರ್ತಾ ಇಲ್ಲ. ಆ ಬಣ್ಣದ ದೀಪ ಇರೋದಕ್ಕೆ ಆ ಬಣ್ಣ ಬರ್ತಾ ಇದೆ. ಹಾಗಾಗಿ ವಾಯುವಿನಲ್ಲಿ ನೀನು ವಾಯುವಾಗಿ ಕುಳಿತಿದ್ದೀಯಾ. ಅಂದ್ರೆ ಬಲ ಜ್ಞಾನ ಸ್ವರೂಪನಾಗಿ ನೀನು ಕುಳಿತಿರೋದ್ರಿಂದ ಅವನು ವಾಯುವಾಗಿದ್ದಾನೆ. ಹಾಗೆ ಯಮನಲ್ಲಿ ನೀನು ಕುಳಿತಿದ್ದೀಯಾ. ಯಮ ಅಂದ್ರೆ ನಿಯಮಗಳನ್ನ ಮಾಡುವವನು. ನಿಯಮ ಇರುತ್ತೆ. ಇದೇ ರೀತಿ ಇರಬೇಕು ಅಂತ. ನಾವು ವಿಷ್ಣು ಸಹಸ್ರನಾಮದಲ್ಲಿ ಯಮಃ ಅಂತ ಬರ್ಬೇಕಾದ್ರೆ ನಮಗೆ ಗೊತ್ತಿರುತ್ತೆ 5 ನಿಯಮಗಳನ್ನ ಜನ ಪಾಲನೆ ಮಾಡ್ಬೇಕು ಅಂತ. ಅದೇ ರೀತಿ ಆ ಯಮನಲ್ಲಿ ಕುಳಿತು ಆ ಎಲ್ಲ ನಿಯಮಗಳನ್ನ ನೀನು ಪಾಲಿಸ್ತೀಯ. ಹಾಗಾಗಿ ಅವನು ಯಮನಾಗಿದ್ದಾನೆ. ವರುಣ, ವರುಣನಲ್ಲಿ ವರುಣನಾಗಿ ಕುಳಿತಿದ್ದೀಯಾ. ಅಗ್ನಿಯಲ್ಲಿ ಅಗ್ನಿಯಾಗಿ ಕುಳಿತಿದ್ದೀಯಾ. ವನ್ಹಿ, ವನ್ಹಿ ಅಂದ್ರೆ ಅಗ್ನಿ ಅಂತ. ನಾವು ವಿಷ್ಣು ಸಹಸ್ರನಾಮ ಓದ್ಬೇಕಾದ್ರೆ ಈ ಪ್ರತಿಯೊಂದು ರೂಪವೂ ಸಹ ಬರ್ತಾ ಹೋಗುತ್ತೆ. ಅದೇ ರೀತಿ ವನ್ಹಿರ ನಿಲೋರ ಧರಣೀಧರಃ ಅಂತ ಬರ್ತಾ ಹೋಗುತ್ತೆ. ವನ್ಹಿ ಅಂದ್ರೆ ಅಗ್ನಿ. ಅಗ್ನಿ ಅಂತ ಅಂದ್ರೆ ಅರ್ಥ ಅಗ. ಅಗ ಅಂದ್ರೆ ತಾನಾಗಿಯೇ ಚಲಿಸಲು ಶಕ್ತಿ ಇಲ್ಲದವನಿಗೆ ಚಲಿಸುವ ಶಕ್ತಿ ಕೊಡುವವನು ಅಗ್ನಿ ಅಲ್ವಾ? ಈಗ ಒಂದು ಮೃತದೇಹ ಎಲ್ಲಾದ್ರೂ ಚಲಿಸುತ್ತಾ? ಖಂಡಿತ ಚಲಿಸಲ್ಲ. ಒಂದು ಕೈ ಎತ್ತಿ ಹಿಂಗೆ ಬಿಟ್ರುನು ಟಪ್ ಅಂತ ಬೀಳತ್ತೆ. ಅಥವಾ ಹಿಂಗೆ ಎತ್ತಿ ನಿಲ್ಸಿ ಹಿಂಗೆ ಕೈ ಬಿಟ್ರು ದಬಕ್ ಅಂತ ಬಿದ್ದೋಗುತ್ತೆ. ಅದಕ್ಕೆ ಅದ್ರದ್ದೇ ಆದಂತಹ ಒಂದು ಸಪೋರ್ಟಿವ್ ಸಿಸ್ಟಮೇ ಇರಲ್ಲ ಅಲ್ವಾ? ಎಲ್ಲಾದ್ರೂ ಅದಾಗದೆ ನಿಂತ್ಕೊಳ್ಳುತ್ತಾ? ಅದಾಗದೆ ಕೂತ್ಕೊಳ್ಳುತ್ತಾ? ಇಲ್ಲ. ಅದಕ್ಕೊಂದ್ ಸಪೋರ್ಟೇ ಇಲ್ಲ. ಆದ್ರೆ ಆ ಅಗ್ನಿ ಸ್ವರೂಪನಾಗಿ ನಮ್ಮ ದೇಹದಲ್ಲಿ ಅಗ್ನಿ ಸ್ವರೂಪನಾಗಿ ಭಗವಂತ ಇದ್ದಾನೆ. ನಮ್ಗೆ ಟೆಂಪರೇಚರ್ ಇರುತ್ತೆ ಅಲ್ವಾ?
ಬಿಸಿ ಇರ್ತೀವಿ. ಅದೇ ಒಂದು ಶವವನ್ನ ಮುಟ್ಟಿದಾಗ ಆ ಬಾಡಿ ಎಷ್ಟು ಕೋ ಕೋಲ್ಡ್ ಆಗಿರುತ್ತಪ್ಪ ಅಂದ್ರೆ ಒಂದು ಐಸ್ ಮುಟ್ದ ಹಾಗಿರುತ್ತೆ. ಮೃತದೇಹವನ್ನ ನೀವು ಮುಟ್ದಾಗ ನಿಮಗೆ ಗೊತ್ತಾಗುತ್ತೆ. ಶವವನ್ನ ಮುಟ್ದಾಗ ಗೊತ್ತಾಗುತ್ತೆ. ಯಾಕಷ್ಟು ಇದ್ದಕ್ಕಿದ್ದಂಗೆ ಕೋಲ್ಡ್ ಆಗೋಯ್ತು? ಫ್ರಿಡ್ಜಲ್ಲಿ ಇಟ್ಕೊಂಡು ತಗೊಂಬಂದಿದ್ರಾ? ಇಲ್ಲ. ಅಲ್ಲಿ ಅಗ್ನಿನೇ ಇಲ್ಲ. ಹಾಗಂತ ಆಪರೇಷನ್ ಮಾಡಿದಾಗ ಅಥವಾ ನಮ್ಮ ದೇಹವನ್ನ ಭಾಗ ಮಾಡಿದಾಗ ನಮ್ಮ ದೇಹದಲ್ಲೆಲ್ಲಾದ್ರೂ ಬೆಂಕಿ ಕಾಣಿಸ್ಕೊಳ್ತಾ ಇದೆಯಾ? ಇಲ್ಲ. ಹಾಗಿದ್ರೆ ಇದ್ದಕ್ಕಿದ್ದ ಹಾಗೆ ಭಗವಂತ ನಮ್ಮ ದೇಹ ಬಿಟ್ಟು ಹೋದ ತಕ್ಷಣ ಹೇಗೆ ನಮ್ಮ ಬಾಡಿ ತಣ್ಣಗಾಗೋಯ್ತು? ಯಾಕೆ ಅಂದ್ರೆ ಅಗ್ನಿ ಸ್ವರೂಪನಾಗಿ, ಅದಕ್ಕೆ ನಾನು ಹೇಳಿದ್ದು ಇಲ್ಲಿ ಅಗ ಅಂತ ಅಂದ್ರೆ ತಾನಾಗಿಯೇ ಚಲಿಸುವ ಶಕ್ತಿ ಇಲ್ಲದ ವಸ್ತುವಿಗೆ ಚಲಿಸುವ ಶಕ್ತಿಯನ್ನ ಕೊಡುವವನು. ಭಗವಂತ ಅಗ್ನಿ ಸ್ವರೂಪನಾಗಿ ನಮ್ಮ ದೇಹದಲ್ಲೇ ಇದ್ದಾಗ ನಾವು ಮಾತಾಡ್ತೀವಿ, ನಾವು ನೋಡ್ತೀವಿ, ನಮ್ಮ ಬಾಡಿ ಮೂಮೆಂಟ್ ಅಲ್ಲಿರುತ್ತೆ. ಕುತ್ಕೊಂತೀವಿ, ನಡಿತೀವಿ, ಓಡಾಡ್ತೀವಿ, ಪ್ರತಿಯೊಂದು ಕೆಲಸವನ್ನ ಮಾಡ್ತೀವಿ. ಇಲ್ಲಿ ಅಗ್ನಿಗೆ ಅಗ್ನಿ ಅಂತ ಬರೋದಿಕ್ಕೂನು ಸಹ ನೀನೇ ಕಾರಣ. ಇದಕ್ಕೆ ಒಂದು ಉಪನಿಷತ್ತಿನಲ್ಲಿ ತುಂಬಾ ಸುಂದರವಾದ ಕತೆ ಬರ್ತಾ ಹೋಗುತ್ತೆ. ದೇವತೆಗಳೆಲ್ಲ ದೈತ್ಯರ ಜೊತೆ ಯುದ್ಧ ಮಾಡಿ ಗೆಲ್ತಾರೆ. ಗೆಲುವನ್ನ ಸಾಧನೆ ಮಾಡಿದಾಗ ಇಂದ್ರಾದಿ ಮೊದಲಾದ ದೇವತೆಗಳು ತುಂಬಾ ಹರ್ಷದಿಂದ ಇರ್ತಾರೆ. ಇದು ನಮ್ಮಿಂದನೇ ಸಾಧ್ಯ ಆಗಿದ್ದು, ನಾವೇ ಗೆದ್ದಿದ್ದು, ಹಾಗೆ ಹೀಗೆ. ಹೌದಾ, ನೀವೇ ಗೆದ್ದಿದ್ದ ಅಂತ ಅನ್ಬಿಟ್ಟು ಭಗವಂತ ವಿಷ್ಣು ಏನ್ ಮಾಡ್ತಾನೆ, ಯಕ್ಷನ ರೂಪದಲ್ಲಿ ಬರ್ತಾನೆ. ಬಂದಾಗ ಇಂದ್ರ ಮೊದ್ಲು ಅಗ್ನಿಯನ್ನ ಕಳಿಸ್ತಾನೆ. ಯಾರು ಬಂದಿದ್ದಾರೆ ನೋಡ್ ಹೋಗು, ಯಾರು ಅಂತ ಕೇಳ್ಕೊಂಬಾ ಅಂತ. ಅಗ್ನಿ ಆ ಯಕ್ಷನಿಗೆ ಅಂದ್ರೆ ಯಕ್ಷನ ರೂಪದಲ್ಲಿ ಬಂದಂತಹ ಭಗವಂತನಿಗೆ ಯಾರು ನೀನು ಅಂತ ಕೇಳೋದಕ್ಕಿಂತ ಮುಂಚೆನೆ ಆ ಯಕ್ಷ ಕೇಳ್ತಾನೆ, ನೀನ್ ಯಾರು ಅಂತ. ಆಗ ಅವನ್ ಹೇಳ್ತಾನೆ, ನಾನು ಅಗ್ನಿ. ಅಹಂಕಾರ ನಾನು ಅನ್ನೋದಿರುತ್ತಲ್ಲ, ನಾನ್ ಅಗ್ನಿ. ಹೌದಾ, ನೀನ್ ಅಗ್ನಿನ? ಏನ್ ಮಾಡ್ತೀಯ ನೀನು? ನೋಡಿ, ಅಂದ್ರೆ ಭಗವಂತ ಎಷ್ಟು ಸುಂದರವಾಗಿ ನಮ್ಮ ನಮ್ಮ ಶಕ್ತಿಯನ್ನ, ನಮ್ಮ ಯೋಗ್ಯತೆಯನ್ನ ತಿಳಿಸ್ತಾನೆ ಅನ್ನೋದಿಕ್ಕೆ ಅವನಿಗೆ ಅಹಂಕಾರ ಬಂದಿರುತ್ತೆ. ನಾನು ಅಗ್ನಿ, ನಾನು ಏನನ್ ಬೇಕಾದ್ರೂ ಸುಟ್ಟು ಹಾಕ್ಬಿಡ್ತೀನಿ, ನಾನು ಇಡೀ ಪ್ರಪಂಚನ ಬೇಕಾದ್ರೂ ಸುಟ್ಟು ಹಾಕ್ತೀನಿ, ಕಾಡನ್ನೇ ಒಂದು ನಿಮಿಷದಲ್ಲಿ ನನ್ನ ನಾಲಿಗೆಯಿಂದ ಚಾಚಿ ಅಷ್ಟನ್ನು ನಾನು ಸ್ವೀಕಾರ ಮಾಡ್ಬಿಡ್ತೀನಿ, ಹಾಗೆ ಹೀಗೆ ಅವನ ಬಗ್ಗೆ ಪರಾಕ್ರಮವನ್ನ ಹೇಳ್ಕೊಳ್ತಾನೆ. ಆಗ ಆ ಯಕ್ಷ ಒಂದು ಹುಲ್ಕಡ್ಡಿಯನ್ನ ಇಟ್ಬಿಟ್ಟು, ಇದನ್ನ ಸುಟ್ಬಿಟ್ಟು ತೋರಿಸ್ತೀಯಾ ಅಂತ ಕೇಳ್ತಾನೆ. ಅಗ್ನಿಗ್ ನಗು ಬರುತ್ತೆ. ನಾನು ಪ್ರಪಂಚವನ್ನೇ ಸುಡ್ತೀನಿ ಅಂದ್ರೆ ಇವನ್ ನೋಡಿದ್ರೆ ಯಕ್ಷ ಒಂದು ಹುಲ್ಕಡ್ಡಿಯನ್ನು ಇಟ್ಬಿಟ್ಟು ಸುಡು ಅಂತ ಹೇಳ್ತಾನಲ್ಲ ಅಂದ್ಬಿಟ್ಟು ಆ ಅಗ್ನಿ ಅಷ್ಟೊಂದು ಸುಡೋದಿಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಆ ಹುಲ್ಕಡ್ಡಿ ಸುಡೋದಿಲ್ಲ. ಯಾಕೆ ಇಲ್ಲಿ ಸುಡೋದಿಲ್ಲ ಅಂತ ಅಂದ್ರೆ ಅಗ್ನಿಯಲ್ಲಿ ಭಗವಂತ ಅಗ್ನಿ ರೂಪಕನಾಗಿ ಇರೋದೇ ಇಲ್ಲ. ಅವನಿಂದ ಹೊರಗಡೆ ಬಂದು ಅವನ ಮುಂದೆ ಯಕ್ಷನ ರೂಪದಲ್ಲಿ ನಿಂತಿದ್ದಾನೆ. ಹಾಗಾಗಿ ಅವನು ಹೇಗೆ ಕೆಲಸ ಮಾಡೋದಿಕ್ಕೆ ಸಾಧ್ಯ? ಅವನು ಕೊನೆಗೆ ಸೋತ್ ಹೋಗ್ತಾನೆ. ಇಲ್ಲ, ನನ್ನಿಂದ ಆಗ್ಲಿಲ್ಲ ಅಂತ. ಅಂದ್ರೆ ಇಲ್ಲಿ ಅರ್ಥ ಏನಪ್ಪಾ ಅಂತ ಅಂದ್ರೆ ಆ ಅಗ್ನಿಗೆ ಸುಡುವ ಶಕ್ತಿಯನ್ನ ಕೊಡುವವನು ವಿಷ್ಣು. ಪ್ರತಿಯೊಂದು ದೇವತೆಗಳಲ್ಲಿ ಅವನು ಅಂತರ್ಯಾಮಿಯಾಗಿ ಇರ್ತಾನೆ. ಹಾಗಾಗಿ ಆ ಅಂತರ್ಯಾಮಿಯಾಗಿ ಇದ್ದಾಗ ಮಾತ್ರ ಆ ಎಲ್ಲಾ ದೇವತೆಗಳಿಗೆ ಆ ಹೆಸರು ಬರೋದಿಕ್ಕೆ ಸಾಧ್ಯ, ಅವರ ಕೆಲಸ ಕಾರ್ಯಗಳನ್ನ ಮಾಡೋದಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಖಂಡಿತವಾಗಿಯೂ ಸಹ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ಶಶಾಂಕ ಶಶಾಂಕ ಅಂದ್ರೆ ಚಂದ್ರ. ಚಂದ್ರ ಅಂದ್ರೆ ಶಶಾಂಕ ಅಂತ ಯಾಕೆ ಬಂತು ಅಂದ್ರೆ ತುಂಬಾ ಸುಖಕರವಾಗಿರುವವನು ಅಂತ. ತುಂಬಾ ಸುಖಕರವಾಗಿರೋನು ಅಂದ್ರೆ ಯಾರು? ಅದಕ್ಕೆ ನೋಡಿ, ಚಂದ್ರನನ್ನ ಮನಸ್ಸಿನ ಕಾರಕ ಅಂತ ಹೇಳ್ತಾರೆ. ಈ ಸಾಮಾನ್ಯ ಈ ಸಮುದ್ರ ಇರಬಹುದು ಅಥವಾ ನಮ್ಮ ಮನಸ್ಸು ಇರಬಹುದು, ಹುಣ್ಣಿಮೆಯ ದಿನ ಅತಿ ಹೆಚ್ಚು ಉಕ್ಕುತ್ತೆ. ಹಾಗೂ ಆ ಅಮಾವಾಸ್ಯೆ ದಿನ, ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಬದಲಾಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಯಾಕೆ ಇಲ್ಲಿ ಹೇಳ್ತಾರೆ ಅಂತ ಅಂದ್ರೆ ಚಂದ್ರನನ್ನ ನಾವು ಆರಾಧನೆ ಮಾಡಿದಾಗ ನಮಗೆ ಸುಖ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಮನಸ್ಸಿನ ನೆಮ್ಮದಿ ಸಿಕ್ಕುತ್ತೆ. ಅದಕ್ಕೋಸ್ಕರನೇ ಚಂದ್ರನಿಗೆ ಹಾಲನ್ನ ಆ ನೈವೇದ್ಯವನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ಹೊಸ ವರ್ಷ ಯುಗಾದಿ
ಚಾಂದ್ರಮಾನ ಯುಗಾದಿ ಅಂತಾನೆ ಕರೆಯೋದು. ಹಾಗಾಗಿ ಚಾಂದ್ರಮಾನ ಯುಗಾದಿಯ ದಿನ ನಾವು ಹಬ್ಬ ಮುಗ್ಸೋದು ಯಾವಾಗ ಅಂತ ಅಂದ್ರೆ ಚಂದ್ರನಿಗೆ ನಾವು ಪೂಜೆಯನ್ನ ಸಲ್ಲಿಸೋದ್ರ ಮೂಲಕ. ಪಾಡ್ಯದ ದಿನ ಪೂಜೆಯನ್ನ ಮಾಡಿರ್ತೀವಿ. ಭಾನು ಬಿದಿಗೆ ಅಂತ ಹೇಳಿ ಬಿದಿಗೆಯ ದಿನ ಚಂದ್ರನನ್ನ ನೋಡಿ ನಾವು ಆ ವರ್ಷವನ್ನ ಆರಂಭ ಮಾಡ್ತೀವಿ. ಸುಮಾರು ಕಡೆ ಚಂದ್ರನನ್ನ ನೋಡೋ ಪದ್ಧತಿ ಈಗಲೂ ಸಹ ಇದೆ. ಅಂದ್ರೆ ಇಲ್ಲಿ ಯಾಕೆ ಚಂದ್ರನಿಗೆ ಪೂಜೆ ಮಾಡ್ತೀವಪ್ಪ ಅಂತ ಅಂದ್ರೆ, ಹೊಸ ವರ್ಷ ಶುರು ಆಗ್ತಿದೆ, ನನ್ನ ಮನಸ್ಸಿಗೆ ಆನಂದವನ್ನ ಕೊಡು ತಂದೆ. ಬೆಳಗ್ಗೆ ತಾನೇ ನಾವು ಬೇವು ಬೆಲ್ಲ ತಿಂದಿರ್ತೀವಿ, ಸುಖ ದುಃಖ ಎರಡನ್ನೂ ನಾನು ಸಮಾನವಾಗಿ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ರು ಸಹ ನಾವು ಮಾನವರು ಅಲ್ವಾ. ಹಾಗಾಗಿ ಚಂದ್ರನಿಗೆ ಪೂಜೆಯನ್ನ ಮಾಡ್ತೀವಿ. ನೀನು ನನಗೆ ಸುಖವನ್ನ ಕೊಡು. ಅದಕ್ಕೆ ಆ ಚಂದ್ರನಲ್ಲಿ ಆ ಸುಖವನ್ನ ಕೊಡುವಂತಹ ಶಕ್ತಿ ಇರೋದು ನಿನ್ನಿಂದ. ಆತ ಶಶಾಂಕ ಆಗಿದ್ದಾನೆ, ಯಮನಾಗಿದ್ದಾನೆ, ಅಗ್ನಿ ಆಗಿದ್ದಾನೆ, ವಾಯು ಆಗಿದ್ದಾನೆ. ಎಲ್ಲವೂ ಸಹ ಆ ಎಲ್ಲ ದೇವತೆಗಳ ಒಳಗೂ ಸಹ ನೀನಿದ್ದು ಎಲ್ಲರನ್ನ ನೀನು ಆ ಕೆಲಸವನ್ನ ಮಾಡ್ತಾ ಇದೀಯ. ಅಷ್ಟೇ ಅಲ್ಲ, ಪ್ರಜಾಪತಿಯಾಗಿದ್ದೀಯ. ಪ್ರಜಾಪತಿ ಅಂತ ಅಂದ್ರೆ ಬ್ರಹ್ಮನ ಒಳಗೆ ಕೂತು ನೀನು ಸೃಷ್ಟಿ ಕಾರ್ಯವನ್ನ ಮಾಡ್ತಾ ಇದೀಯಾ. ಅಷ್ಟೇ ಅಲ್ಲ ತಂದೆ, ನೀನು ಪ್ರಪಿತಾಮಹ. ಇದು ಸಹ ವಿಷ್ಣು ಸಹಸ್ರನಾಮದಲ್ಲಿ ಬರ್ತಾ ಹೋಗುತ್ತೆ. ಪ್ರಪಿತಾಮಹ ಅಂತ ಅಂದ್ರೆ ಬ್ರಹ್ಮನ ತಂದೆ ನೀನು. ನಾವು ಬ್ರಹ್ಮನನ್ನೇ ತಾತ ಅಂತ ಹೇಳ್ತೀವಿ, ನೀನು ತಾತ ಅಲ್ಲ, ಅವರಪ್ಪ ಅಂದ್ರೆ ಮುತ್ತಾತನಿಗಿಂತ ತಾತ. ಅಂದ್ರೆ ನೀನು ತುಂಬಾ ತಿಳಿದವನು, ತುಂಬಾ ಪಕ್ವವಾಗಿರುವವನು, ನಿನಗೆ ಎಲ್ಲವುದೂ ಗೊತ್ತು. ಈಗ ತಂದೆಗೆ ಮಗನ ಬಗ್ಗೆ ಗೊತ್ತಿರುತ್ತೆ, ತಾತನಿಗೆ ಅಪ್ಪನ ಬಗ್ಗೆ ಮತ್ತೆ ಮಗನ ಬಗ್ಗೆ ಇಬ್ರಿಗೂ ಗೊತ್ತಿರುತ್ತೆ. ಅದೇ ಮುತ್ತಾತನಿಗೆ ತಾತನ ಬಗ್ಗೆ, ಅಪ್ಪನ ಬಗ್ಗೆ, ಮೊಮ್ಮಗನ ಬಗ್ಗೆ, ಎಲ್ರ ಬಗ್ಗೆನೂ ಗೊತ್ತಿರುತ್ತೆ ಅಲ್ವಾ. ಹಾಗೇನೆ ನೀನೇ ಮೊದಲಿಗನಾಗಿರುವುದರಿಂದ ನಿನಗೆ ಎಲ್ಲರ ಬಗ್ಗೆ ಗೊತ್ತು ಅಲ್ವಾ. ಮನೇಲಿ ಒಬ್ರು ಮುತ್ತಜ್ಜಿ ಇದ್ರೆ, ಈಗಿನ ಕಾಲದಲ್ಲಿ ತುಂಬಾ ಅದೃಷ್ಟವಂತರು ಆತರ ಇರೋರು, ಆತರ ಇದ್ದರಿ ಕೇಳಿ, ಅವ್ರು ಎಷ್ಟು ಚೆನ್ನಾಗಿ ಯಾರ ಮಕ್ಕಳು ಯಾರು ಎಲ್ಲ ಫುಲ್ ಆ ವಂಶ ವೃಕ್ಷವನ್ನ ಅವ್ರು ಹೇಳ್ತಾ ಇರ್ತಾರೆ. ಅದೇ ರೀತಿ ನಮ್ಮೆಲ್ಲರ ವಂಶ ವೃಕ್ಷ, ನಮ್ಮೆಲ್ಲರ ಆಗು ಹೋಗುಗಳು, ನಮ್ಮೆಲ್ಲರ ಬುದ್ಧಿ, ನಮ್ಮೆಲ್ಲರ ತಿಳುವಳಿಕೆ ಪ್ರತಿಯೊಂದು ಸಹ ನಿನಗೆ ಗೊತ್ತಿದೆ. ನೀನು ಪ್ರಪಿತಾಮಹನಾಗಿದ್ದೀಯಾ. ಹಾಗಾಗಿ ನಾನು ನಿನಗೆ ಎಷ್ಟು ನಮಸ್ಕಾರ ಮಾಡಿದ್ರು ಸಹ ಕಮ್ಮಿ ಅಲ್ವಾ. ಅಂದ್ರೆ ಎಲ್ಲಾ ದೇವತೆಗಳಲ್ಲೂ ಒಳಗಡೆ ಇದೆಯಾ, ಬ್ರಹ್ಮನ ತಂದೆ ಆಗಿದ್ದೀಯಾ, ಪ್ರಪಿತಾಮಹನಾಗಿದ್ದೀಯಾ. ಹೀಗಿರ್ಬೇಕಾರೆ ನಾನ್ ನಿನಗೆ ಎಷ್ಟು ನಮಸ್ಕಾರ ಮಾಡ್ಲಿ ತಂದೆ. ಎಷ್ಟು ನಮಸ್ಕಾರ ಮಾಡಿದ್ರು ತುಂಬಾ ಕಮ್ಮಿ. ಅಷ್ಟೇ ಅಲ್ಲ, ಇಲ್ಲಿ ನಮಸ್ಕಾರ ಅನ್ನೋದು ಬರೋದು ಭಕ್ತಿ ಪೂರ್ವಕವಾಗಿ. ನಾವೆಲ್ರಿಗೂ ನಮಸ್ಕಾರ ಅನ್ನೋದಿಲ್ಲ ಅಲ್ವಾ. ಅಂದ್ರೆ ಕೆಲವರು ಬಿಡಿ, ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ, ಈ ಓಟ್ ಕೆಳಗ್ ಬರ್ತಾರಲ್ಲ ಆತರ ನಮಸ್ಕಾರ ಮಾಡ್ತಾರೆ. ಆತರ ಅಲ್ಲ. ನಮಗೆ ಕೆಲವರನ್ನ ನೋಡಿದಾಗ ನಮಸ್ಕಾರ ಮಾಡ್ಬೇಕು ಅಂತ ಅನ್ಸುತ್ತೆ. ನಮಸ್ಕಾರ ಮೇಡಮ್ ಅಂತೀವಿ, ಅಥವಾ ನಮಸ್ಕಾರ ಸರ್ ಅಂತೀವಿ. ಅವರಿಗೆ ಭಕ್ತಿ ಪೂರ್ವಕವಾಗಿ, ಇಲ್ಲ ನಿಮ್ಮಿಂದ ನಾನು ವಿದ್ಯೆಯನ್ನ ಕಲ್ತಿದ್ದೀನಿ, ನಿಮ್ಮಿಂದ ನಾನು ಒಳ್ಳೆಯದನ್ನ ಕಲ್ತಿದ್ದೀನಿ, ಹಾಗಾಗಿ ನಮಸ್ಕಾರ. ಅಲ್ಲಿ ಭಕ್ತಿ ಇರುತ್ತೆ. ಎಲ್ಲಾ ಟೀಚರ್ಗಳಿಗೂ ನಮಸ್ಕಾರ ಮಾಡ್ತೀವಿ, ಆದ್ರೆ ನಮ್ ಫೇವರೇಟ್ ಟೀಚರ್ಗೆ ನಮಸ್ಕಾರ ಮಾಡ್ಬೇಕಾದ್ರೆ ಒಂದು ಸ್ಪೆಷಲ್ ಫೀಲ್ ಇರುತ್ತಲ್ವಾ ಒಳಗಡೆಯಿಂದ. ಅದೇ ರೀತಿ ಇಲ್ಲಿ ಭಗವಂತನಿಗೆ ನಾನು ನಿನಗೆ ನಮಸ್ಕಾರ ಮಾಡಬೇಕು ಅಂತ ಅಂದ್ರೆ, ಕೃಷ್ಣಂ ಒಂದೇ ಜಗದ್ಗುರುಂ. ನೀನು ಜಗದ್ಗುರುವಾಗಿದ್ದೀಯಾ. ಅಷ್ಟೇ ಅಲ್ಲ, ನನ್ನನ್ನ ಶಿಷ್ಯನಾಗಿ ಸ್ವೀಕಾರ ಮಾಡುವಂತ ತಕ್ಷಣ ಸ್ವೀಕಾರ ಮಾಡ್ಬಿಟ್ಟಿದ್ಯಾ. ಹಾಗಿರುವಾಗ ನಾನು ನಿನಗೆ ಎಷ್ಟು ನಮಸ್ಕಾರ ಮಾಡಿದ್ರು ಕಮ್ಮಿ. ಅದಕ್ಕೆ ಇಲ್ಲಿ ಅವನು ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂದ್ರೆ, ನಾನು ದಾಸ ನೀನು ಈಶ ಅಂತ ಹೇಳ್ತಾನೆ. ನಾನು ನಿನಗೆ ದಾಸನಾಗಿ ಇರ್ಬೇಕು. ಯಾಕೆ ಅಂತ ಅಂದ್ರೆ, ನಿನ್ನಿಂದ ನಾನು ಏನೆಲ್ಲ ಕಲ್ತ್ಕೊಳ್ತಾ ಇದ್ದೀನಿ ಅದು ತುಂಬಾ ಕಮ್ಮಿ. ಹಾಗಾಗಿ ನಾನ್ ನಿನಗೆ ಎಷ್ಟು ನಮಸ್ಕಾರ ಮಾಡಿದ್ರು, ಎಷ್ಟು ಶರಣಾದ್ರೂ ಸಹ ಅದು ನನಗೆ ತುಂಬಾ 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 ಕಮ್ಮಿ ಅನ್ನಿಸ್ತಾ ಇದೆ. ಹಾಗಾಗಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಕೇವಲ ಒಂದ್ಸಲ, ಎರಡ್ ಸಲ, ಮೂರ್ ಸಲ, 100 ಸಲ ಅಲ್ಲ, ಸಹಸ್ರಕೃತ್, ಸಾವಿರಾರು ಸಲ ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾಕೆ ಇಲ್ಲಿ ಸಾವಿರಾರು ಸಲ
ನಮಸ್ಕಾರ ಮಾಡ್ತಿದ್ದೀನಪ್ಪ ಅಂದ್ರೆ, ಈ ಸಾವಿರಾರು ರೂಪದಲ್ಲಿ ಅಂದ್ರೆ ಈ ವಿಶ್ವರೂಪವನ್ನ ನೋಡಿ, ಯಾವ ವಿಶ್ವರೂಪಕ್ಕೆ ನಮಸ್ಕಾರ ಮಾಡ್ಬೇಕು, ಯಾವ ವಿಶ್ವರೂಪಕ್ಕೆ ನಮಸ್ಕಾರ ಮಾಡದೇ ಇರ್ಲಿ. ಹಾಗಾಗಿ ಸಹಸ್ರಕೃತ ಸಾವಿರಾರು ಸಲ ನಾನ್ ನಿನಗೆ ನಮಸ್ಕಾರ ಮಾಡ್ತಿದ್ದೀನಿ. ಅಷ್ಟೇ ಅಲ್ಲ, ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಇವಾಗ ನಾನು ನಿನ್ನನ್ನು ನೋಡ್ತಾ ಇದ್ದೀನಿ, ನಮಸ್ಕಾರ ಮಾಡ್ತಾ ಇದ್ದೀನಿ, ಅಷ್ಟೇ ಅಲ್ಲ, ಈ ಮುಂದಿನ ಜನ್ಮದಲ್ಲೂ ಸಹ ನಾನು ನಿನಗೆ ನಮಸ್ಕಾರ ಮಾಡ್ತಾನೇ ಇರ್ತೀನಿ, ನಮಸ್ಕಾರ ಮಾಡ್ತಾನೆ ಇರ್ತೀನಿ. ಯಾಕಪ್ಪ ಅಂತ ಅಂದ್ರೆ, ನಾನು ಎಷ್ಟು ನಮಸ್ಕಾರ ಮಾಡಿದ್ರು ನಿನಗ್ ಕಮ್ಮಿ. ನೋಡಿ, ಅದಕ್ಕೇನೆ ಈ ಕಲಿಯುಗದವರು ನಾವು ತುಂಬಾ ಪುಣ್ಯವಂತರು ಕಣ್ರಿ. ನಾವ್ ಏನ್ ಕೆಲ್ಸ ಮಾಡ್ತೀವೋ ಅದನ್ನ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಅಂದ್ಬಿಟ್ರೆ ಸಾಕು ಅಲ್ವಾ? ಅದಕ್ಕೇನೆ ಇಲ್ಲಿ ಅಷ್ಟೊಂದು ಯಾಕೆ ನಮಸ್ಕಾರ ಮಾಡ್ತಿದ್ದಾನೆ ಇವನು? ಅಷ್ಟೊಂದು ನಮಸ್ಕಾರದ ಅವಶ್ಯಕತೆ ಇದೆಯಾ ಅಂದ್ರೆ, ಹೌದು. ಯಾಕೆ ಅಂತ ಅಂದ್ರೆ, ಅವನ ಭಕ್ತಿಯ ಅತಿಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಅವನು ನೋಡಿ ಎಷ್ಟು ಆಶ್ಚರ್ಯ, ಹಾಗೆ ಸಂತೋಷ, ಎಲ್ಲ ಮಿಕ್ಸ್ ಫೀಲಿಂಗ್ ಆಗ್ಬಿಟ್ಟಿದೆ. ಆ ಎಲ್ಲವನ್ನ ಅವನು ಹಂಚ್ಕೊಳ್ತಾ ಇದ್ದಾನೆ. ಅದೇ ಮುಂದುವರೆದೇ ಹೇಳ್ತಾನೆ, ನಮಃ, ನಮಸ್ಕಾರಗಳು, ಪುರಸ್ಕೃತ್, ಮುಂದಿನಿಂದ, ಅಥ, ಕೂಡ, ಪುರಸ್ಕೃತ, ಹಿಂದಿನಿಂದ, ತೇ, ನಿನಗೆ, ನಮಃಸ್ತು, ಗೌರವದಿಂದ ಅರ್ಪಿಸುತ್ತೇನೆ, ತೇ, ನಿನಗೆ, ಸರ್ವ ಸ ಸರ್ವತಃ, ಎಲ್ಲಾ ಕಡೆಗಳಿಂದನೂ, ಏವ, ನಿಶ್ಚಿತವಾಗಿಯೂ, ಸರ್ವ, ನೀನು ಪ್ರತಿಯೊಂದು ಆಗಿರುವೆ, ಅನಂತ ವೀರ್ಯ, ಅಪರಿಮಿತ ಶಕ್ತಿಶಾಲಿ, ಅಮಿತ ವಿಕ್ರಮ, ಅಮಿತವಾದ ಬಲಶಾಲಿ. ಇಲ್ಲಿ ಶಕ್ತಿಶಾಲಿ ಬೇರೆ, ಬಲಶಾಲಿ ಬೇರೆ. ಹಾಗಾಗಿ ತ್ವಂ, ನೀನು, ಸರ್ವಂ, ಪ್ರತಿಯೊಂದನ್ನು, ಸಮಾಪ್ನೋತಿ, ಆವರಿಸಿದ್ದೀಯೆ, ತತಃ, ಆದ್ದರಿಂದ, ಅಸಿ, ಆಗಿದ್ದೇನೆ, ಸರ್ವಃ, ಪ್ರತಿಯೊಂದು. ಅಂದ್ರೆ ಅದೇ ಮುಂದುವರೆದು ನಾನ್ ನಿನಗೆ ಸಾವಿರಾರು ಸಲ ಭಗವಂತ ನಮಸ್ಕಾರ ಮಾಡ್ತೀನಪ್ಪಾ ಅಂತ ಹೇಳೋದ್ರ ಜೊತೆ ಇನ್ನು ಮುಂದುವರೆದು ಹೇಳ್ತಾ ಇದ್ದಾನೆ, ಮತ್ತೆ ಮತ್ತೆ ನಮಸ್ಕಾರವನ್ನ ಮಾಡ್ತೀನಿ. ಯಾವ ರೀತಿ ನಮಸ್ಕಾರ ಮಾಡ್ತೀನಪ್ಪ ಅಂದ್ರೆ, ನಾನು ನಿನಗೆ ಮುಂದಿನಿಂದ ನಮಸ್ಕಾರ ಮಾಡ್ತಿದ್ದೀನಿ, ಹಿಂದಿನಿಂದ ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾಕೆ ಇಲ್ಲಿ ಅವನು ಮುಂದಿನಿಂದ ನಮಸ್ಕಾರ ಮಾಡ್ತೀನಿ, ಹಿಂದಿನಿಂದ ನಮಸ್ಕಾರ ಮಾಡ್ತೀನಪ್ಪ ಅಂತ ಹೇಳ್ತಿದ್ದಾನೆ ಅಂದ್ರೆ, ಈ ವಿಶ್ವರೂಪ ಅನ್ನೋದು ಕೇವಲ ಅವನ ಮುಂಭಾಗದಲ್ಲಿ ಮಾತ್ರ ನೋಡ್ತಾ ಇಲ್ಲ. ನಾವು ಈ ಸೀರಿಯಲ್ಗಳಲ್ಲಿ ಅಥವಾ ಫೋಟೋದಲ್ಲಿ ಅಥವಾ ಪಿಕ್ಚರ್ಗಳಲ್ಲಿ ನೋಡ್ತೀವಲ್ಲ, ಅರ್ಜುನ ಹಿಂಗೆ ಕೈ ಮುಕ್ಕೊಂಡು ಕೂತಿರ್ತಾನೆ, ಮುಂದೆ ಒಂದು ವಿಶ್ವರೂಪ ಬಂದ್ಬಿಡುತ್ತೆ. ನೋ, ಒಂದೇ ಒಂದು ಅವನ ಮುಂದೆ ವಿಶ್ವರೂಪ ಬಂದಿಲ್ಲ, 10 ದಿಕ್ಕುಗಳಲ್ಲಿ ವಿಶ್ವರೂಪ ಬಂದಿದೆ. 10 ದಿಕ್ಕು ಅಂದ್ರೆ 8 ದಿಕ್ಕುಗಳು ಮತ್ತು ಮೇಲೆ ಮತ್ತೆ ಕೆಳಗೆ, ಎಲ್ಲಿ ಅವನು ಏನು ನೋಡ್ತಾ ಇದ್ದಾನೆ, ಯಾವ ಕಡೆ ತಿರುಗ್ತಾ ಇದ್ದಾನೆ, ಅಲ್ಲೆಲ್ಲ ವಿಶ್ವರೂಪ ಆವರಿಸ್ಬಿಟ್ಟಿದೆ. ನಾವಂತೀವಿ ದೇವಸ್ಥಾನಕ್ಕೆ ಹೋದಾಗ, ಅಯ್ಯೋ ದೇವರಿಗೆ ಬೆನ್ ತೋರಿಸ್ಬಾರ್ದಪ್ಪ, ನಮಸ್ಕಾರ ಮಾಡಿ ಹಿಂಗೇ ವಾಪಸ್ ಹೋಗ್ತೀನಿ. ಹಿಂಗೇ ವಾಪಸ್ ಹೋಗ್ತೀನಿ ಅಂದ್ರೆ ಹಿಂದ್ಗಡೆ ಭಗವಂತ ಇದಾನಲ್ಲ. ನೀನ್ ಎಲ್ಲಿ ನೋಡ್ತೀಯಾ 8 ದಿಕ್ಕುಗಳಲ್ಲಿ ವಿಶ್ವರೂಪ ಇದೆ, ಮೇಲ್ ವಿಶ್ವರೂಪ ಇದೆ, ಕೆಳಗಡೆ ವಿಶ್ವರೂಪ ಇದೆ, ಪಾದದ ಹತ್ರ ತಕ್ಷಣ ಕಾಲೆಲ್ಲ ಎತ್ತಿಟ್ಕೊಂತೀಯಾ? ಎತ್ತಿಟ್ಕೊಳಕ್ ಸಾಧ್ಯನಾ? ಕಾಲೆತ್ತಿ ಎಲ್ಲಿ ಇಟ್ಕೊಂತೀಯಾ? ಅದಕ್ಕೆ ನೋಡಿ, ಆ ಕೆಲವರು ಆ ಬೆಟ್ಟವನ್ನ, ಅದ್ರಲ್ಲೂ ತಿರುಮಲ ಬೆಟ್ಟವನ್ನ ಹತ್ತಬೇಕಾದ್ರೆ ಕೆಲವರು ಮಂಡಿಯಲ್ಲಿ ಹತ್ತುತ್ತಾರಂತೆ. ಯಾಕೆ ಅಂದ್ರೆ, ಭಗವಂತ ನಾನು ನೀನಿರೋ ಸ್ಥಾನವನ್ನ ಹೇಗೆ ಕಾಲಿಂದ ಮುಟ್ಲಿ ಅಂತ ಮಂಡಿಯಲ್ಲಿ ಹತ್ಕೊಂಡು ಹೋಗ್ತಾರೆ. ಹಾಗೇನೆ ಇಲ್ಲಿ ಅರ್ಜುನ ಭಯಭೀತನಾಗಿದ್ದಾನೆ ಅಂದ್ರೆ ಒಬ್ವಿಯಸ್ಲಿ ಅಲ್ವಾ, 10 ಕಡೆಯಿಂದ ಅವನು 10 ದಿಕ್ಕುಗಳಲ್ಲಿ ಅವನು ಈ ವಿಶ್ವರೂಪವನ್ನ ಕಾಣ್ತಿದ್ದಾನೆ ಅಂದ್ರೆ, ಅವನಿಗೆ ಹೇಗಾಗ್ಬೇಡ ಪಾಪ, ಕಾಲ್ ಎತ್ಕೊಳಕ್ಕಾಗತ್ತಾ? ಅಥವಾ ಯಾವ ಕಡೆ ತಿರುಗ್ತಾನೆ? ಎಲ್ಲಾ ಕಡೆ ನಾವ್ ಅಂತೀವಲ್ಲ, ಏನ್ರೀ ದೇವ್ರಿಗೆ ಬೆನ್ ಮಾಡ್ ಕೂರ್ಸ್ಬಿಟ್ಟಿದ್ರಿ, ದೇವ್ರಿಗೆ ಬೆನ್ ಮಾಡಿ ನೀವು ಸಹಸ್ರನಾಮ ಹೇಳ್ತಾ ಇದ್ರಿ, ಹಿಂದೆ ಭಗವಂತ ಇದ್ದ. ಹೌದಾ? ಹಾಗಾದ್ರೆ ಹಿಂದೆ ಮಾತ್ರ ಇದ್ದಾನ ಭಗವಂತ, ಮುಂದೆ ಇಲ್ವಾ?
ಅದಕ್ಕೆ ಹೇಳಿದ್ದು ಈ ವಿಶ್ವರೂಪದ ಪರಿಕಲ್ಪನೆ ನಮ್ಮಲ್ಲಿ ಮೂಡ್ಬೇಕು ಅಂತಾನೆ ಅರ್ಜುನ ನಮಗೆ ಹೇಳ್ತಾ ಇರೋದು. ನೀನು ಒಂದು ಕಡೆ ಇಲ್ಲ, 10 ದಿಕ್ಕುಗಳಲ್ಲಿ ಇದ್ದೀಯಾ. ನಾವಂತೀವಲ್ಲ ದೇವ್ರಿಗೆ ಮುಖ ಬೆನ್ ಮಾಡ್ಬೇಡ್ರಿ. ಹಾಗಿದ್ರೆ ಭೂಮಿ ತಾಯಿ ದೇವ್ರಲ್ವಾ? ಯೋಚನೆ ಮಾಡಿ. ಈಗ ಅವನು ಇನ್ನೆಷ್ಟು ಪಾಪ ಭಯಭೀತನಾಗಿರ್ಬೇಕು ಅಂತ. ಹಾಗೇನೆ ಸರ್ವ ಎಂಬ ಶಬ್ದ ಅಂದ್ರೆ ನೀನು ಎಲ್ಲಾ ಕಡೆ ತುಂಬಿರುವೆ ಅನ್ನೋ ಅರ್ಥವನ್ನ ಕೊಡ್ತಾ ಹೋಗ್ತಿದೆ. ಸರ್ವ ಎಲ್ಲಾ ಕಡೆ ತುಂಬಿಟ್ಟಿದ್ಯಾ. ನಾನು ಹೇಳ್ತೀನಲ್ಲ, ಈಗ 10 ದಿಕ್ಕುಗಳಲ್ಲಿ ತುಂಬಿದ್ಯಾ ಅಂತ ಅಂದ್ರೆ ನಾನ್ ನಿನಗೆ ಹೇಗ್ ನಮಸ್ಕಾರ ಮಾಡ್ಲಿ? ಎಲ್ಲಾ ಕಡೆಯಿಂದನೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಅಯ್ಯೋ ನಮಸ್ಕಾರ, ಅಯ್ಯೋ ಭಗವಂತ ನಮಸ್ಕಾರ, ನನಗೆ ಒಳ್ಳೇದ್ ಮಾಡಪ್ಪ ನಮಸ್ಕಾರ. ನೀನ್ ಇಲ್ಲಿದ್ಯಾ ನಮಸ್ಕಾರ, ಅಯ್ಯೋ ನಾನ್ ನಿನಗ್ ಕಾಲ್ ತಾಕಸ್ಬಿಟ್ನಾ ನಮಸ್ಕಾರ. ಅದಕ್ಕೆ ನೋಡಿ ನಮ್ಮ ಹಿರಿಯರು ಎಷ್ಟು ಸುಂದರವಾಗಿ ಕೆಲವು ಶ್ಲೋಕಗಳನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಬೆಳಗ್ಗೆ ಏಳುತ್ತಿದ್ದ ಹಾಗೇನೆ ನಾವು ಫಸ್ಟ್ ಹೇಳೋದೆ, ಕರಾಗ್ರೇ ವಸತಿ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ ಅಂತ ಹೇಳಿದ ತಕ್ಷಣ ನಾವು ಕಾಲಿಟ್ಬಿಡಲ್ಲ. ನೆಕ್ಸ್ಟ್ ಹೇಳೋದೇನು? ಸಮುದ್ರವಸನೆ ದೇವಿ, ಪರ್ವತಸ್ಥನ ಮಂಡಲೆ, ವಿಷ್ಣು ಪತ್ನಿಂ ನಮಸ್ತುಭ್ಯಂ, ಪಾದ ಸ್ಪರ್ಶಂ ಕ್ಷಮಸ್ಮೆ. ಅಮ್ಮ ತಾಯಿ, ಇವತ್ತು ಬೆಳಗ್ಗೆ ಭಗವಂತ ನನಗೆ ಈ ಉಸಿರನ್ನ ಕೊಟ್ಟಿದ್ದಾನೆ. ಹಾಗಾಗಿ ನನ್ನ ಈ ಕೈಗಳಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕು, ನನ್ನ ದಿನನಿತ್ಯದ ಕಾರ್ಯವನ್ನ ಮಾಡಬೇಕು ಅಂದಾಗ ನಾನು ನಿನಗೆ ತುಳಿಲೇಬೇಕು. ಹಾಗಾಗಿ ತಾಯಿ ದಯವಿಟ್ಟು ನನಗ್ ಕ್ಷಮಿಸ್ಬಿಡಮ್ಮ, ನಾನು ನಿನಗ್ ತುಳಿತಾ ಇದ್ದೀನಿ. ವಿಷ್ಣು ಪತ್ನಿಂ ನಮಸ್ತುಭ್ಯಂ, ಪಾದ ಸ್ಪರ್ಶಂ ಕ್ಷಮಸ್ಮೈ. ಅಲ್ವಾ? ನಮಗೂ ಭಯ ಆಗುತ್ತಲ್ವಾ? ಅಯ್ಯೋ ನಾನ್ ಇನ್ನೆಷ್ಟು ತಪ್ಪು ಮಾಡಿದೀನಪ್ಪ ಈ ಭೂಮಿ ಮೇಲೆ. ಹಾಗೇನೆ ಸರ್ವ ಅಂದ್ರೆ ಎಲ್ಲವುದರಲ್ಲೂ ಅಂತರ್ಯಾಮಿಯಾಗಿರುವವನು. ಎಲ್ಲ ಎಲ್ಲ ವಸ್ತುನು ನೀನೇ ಆಗಿಲ್ಲ. ಈಗ ಉದಾಹರಣೆ, ಅಣುವಿನಲ್ಲಿ ಭಗವಂತ ಇದ್ದಾನೆ. ಆದ್ರೆ ಎಲ್ಲ ಅಣುಗಳು ಭಗವಂತ ಅಲ್ಲ. ಅಣುವಿನ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ನಾವೆಲ್ಲ ಭಗವಂತ ಅಲ್ಲ, ನಾವೆಲ್ಲ ದೇವ್ರಲ್ಲ. ನಮ್ಮೊಳಗೆ ಭಗವಂತ ಅಂತರ್ಯಾಮಿಯಾಗಿದ್ದಾನೆ. ಅದೇ ರೀತಿ ವೀರ್ಯ ಅಂದ್ರೆ ಸಾಮರ್ಥ್ಯವನ್ನ ಹೊಂದಿದ್ದೀಯಾ. ನಿನ್ನನ್ನ ಎದುರಿಸೋದಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ತಂದೆ. ಹಾಗಾಗಿ ನೀನು ಜಯವಾಗಿದ್ದೀಯಾ. ನೀನು ಅನಂತ ವೀರ್ಯ. ಅಂದ್ರೆ ಅನಂತ ವೀರ್ಯ ಅಂದ್ರೆ ಅಪರಿಮಿತವಾದ ಶಕ್ತಿಶಾಲಿ ನೀನು. ಹಾಗೆ ಅಮಿತ ವಿಕ್ರಮ, ನೀನು ಬಲಶಾಲಿಯಾಗಿದ್ದೀಯ. ನೀನು ಏನನ್ನು ಬೇಕಾದ್ರೂ ನೀನು ಮಾಡಬಹುದು. ಇದಕ್ಕೆ ಒಂದು ಸುಂದರವಾದ ಕತೆ ಹೇಳ್ಬೇಕು ಅಂತ ಅಂದ್ರೆ, ಒಬ್ಬ ಮೀನುಗಾರ ಒಂದು ಸುಂದರವಾದ ಮೀನನ್ನ ಆ ಬಲೆ ಹಾಕಿ ಹಿಡಿದು ತಗೊಂಡ್ಬರ್ತಾ ಇರ್ತಾನೆ. ತುಂಬಾ ಸುಂದರವಾಗಿರುತ್ತೆ, ತುಂಬಾ ಭಿನ್ನವಾಗಿರುತ್ತೆ. ಅದನ್ನ ನೋಡಿ ಒಬ್ಬ ಬಲಶಾಲಿ ಏನ್ ಮಾಡ್ತಾನೆ, ಆ ಮೀನನ್ನ ಕಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾನೆ. ಅವನ ಅಂತಾನೆ ಮೀನುಗಾರ, ಇಲ್ಲಪ್ಪ, ಇದು ನಾನ್ ತುಂಬಾ ಕಷ್ಟಪಟ್ಟು ನಾನು ಹಿಡಿದು ತಂದಿರೋದು, ಇದನ್ನ ನಿನಗ್ ಕೊಡೋದಿಲ್ಲ ಅಂದಾಗ, ಇಲ್ಲ, ಇದು ನಾನು ಶ್ರೀಮಂತ ಬಲಶಾಲಿ, ಅವನಿಂದ ಕಸ್ಕೊಂಡ್ಬಿಡ್ತಾನೆ. ಕಸ್ಕೊಂಡಾಗ ಇವನು ಹತ್ಕೊಂಡು ಇನ್ನೇನು ಮಾಡಕ್ಕಾಗಲ್ಲ, ಬಡವ ಬೇರೆ, ಹೋಗ್ತಾನೆ. ಆ ಮೀನು ಹಿಂಗೆ ಕಸ್ಕೋಬೇಕಾದ್ರೆ ಏನಾಗುತ್ತೆ, ಅವನ ಹೆಬ್ಬೆಟ್ಟನ್ನ ಕಚ್ಚಿಬಿಡುತ್ತೆ. ಆ ಮೀನನ್ನ ಅವನು ತಗೊಂಡ್ ಹೋಗ್ತಾನೆ. ತಗೊಂಡ್ ಹೋದಾಗ ಡಾಕ್ಟರ್ ಹತ್ರ ಹೋಗ್ತಾನೆ. ಆ ಡಾಕ್ಟ್ರು ಆ ಬೆರಳಿಗೆ ಪ್ಲಾಸ್ಟರ್ನ ಮಾಡ್ತಾರೆ. 1 ವಾರ ಆದ್ಮೇಲೆ ಬಿಚ್ಚಿದ್ರೆ ಅದಿನ್ನೂ ಕೊಳಿತಾ ಇರತ್ತೆ. ಅದು ಅಷ್ಟನ್ನ ಕಟ್ ಮಾಡ್ಲೇಬೇಕು ಅಂತ ಅಷ್ಟನ್ನ ಕಟ್ ಮಾಡ್ತಾರೆ. ಮತ್ತೆ ಪ್ಲಾಸ್ಟರ್ ಮಾಡ್ತಾರೆ. ಮತ್ತೆ ಅದು ಇನ್ನು ಸ್ಪ್ರೆಡ್ ಆಗ್ತಾ ಬರ್ತಾ ಹೋಗುತ್ತೆ. ಹಾಗಾಗಿ ಸ್ವಲ್ಪ 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 ಅಂತ ಅವನ ಕೈಯ ಭಾಗವನ್ನ ಕತ್ತರಿಸ್ತಾ ಹೋಗ್ತಾರೆ. ಆಗ ಅವನ ಸ್ನೇಹಿತ ಒಬ್ಬ ಅವನನ್ನ ನೋಡೋಕೆ ಬಂದವನು, ನೀನೇನೋ ತಪ್ಪು ಮಾಡಿದ್ಯಾ ಅಂತ ಅನ್ಸುತ್ತೆ, ಹಾಗಾಗಿ ನಿನಗೆ ಈ ರೀತಿ ಆಗ್ತಾ ಇರಬಹುದು ಅಂತ ಹೇಳ್ತಾನೆ. ಅವನು ತುಂಬಾ ಯೋಚನೆ ಮಾಡ್ತಾನೆ. ಇಲ್ಲ, ನಾನೇನು ತಪ್ಪೇ ಮಾಡಿಲ್ಲ ಅಂತ ವಾದ ಮಾಡ್ದೋನು, ನಿಧಾನಕ್ಕೆ ಯೋಚನೆ ಮಾಡು, ನೀನೆಲ್ಲೋ ಏನೋ ತಪ್ಪು ಮಾಡಿದ್ಯಾ ಅನ್ಸುತ್ತೆ ಅಂದಾಗ, ಯಾವಾಗಿಂದ ಹೀಗೆಲ್ಲ ಆಗ್ತಾ ಬಂತು ಏನು ಅಂತೆಲ್ಲ ಅವನು ಯೋಚನೆ ಮಾಡ್ತಾ ಕೂತ್ಕೊಂತಾನೆ. ಅವಾಗ ಅವನಿಗೆ ಗೊತ್ತಾಗುತ್ತೆ, ಎಸ್, ಆ ಮೀನ್ ಹಿಡ್ಕೊಂಡ್ ಬಂದಾಗಿಂದ ನನಗೆ ಹೀಗಾಗಿದ್ದು. ತಕ್ಷಣ ಅವನಿಗೆ ನೆನಪಾಗತ್ತೆ,
ನಾನು ಆ ಮೀನುಗಾರನಿಗೆ ಬಲವಂತವಾಗಿ ನನ್ನ ಬಲವನ್ನೆಲ್ಲ ಪ್ರಯೋಗ ಮಾಡಿ ಕಿತ್ಕೊಂಡ್ ಬಂದಿದ್ದೆ ಅಂತ ಅಂದ್ಬಿಟ್ಟು ಆ ಮೀನುಗಾರನ ಹತ್ರ ಹೋಗಿ ಕ್ಷಮೆ ಕೇಳ್ತಾನೆ. ನೋಡು ನನಗೆ ಹಿಂಗೆಲ್ಲ ಆಯ್ತು. ನನಗೆ ಕ್ಷಮಿಸ್ಬಿಡು. ಆದ್ರೆ ನಿನಗೆ ಇಷ್ಟೊಂದು ಶಕ್ತಿ ಇದೆಯಾ? ನೀನ್ ಯಾರು ಅಂತ ಕೇಳ್ತಾನೆ. ಆಗ ಆ ಮೀನುಗಾರ ಹೇಳ್ತಾನೆ, ನನಗೆಲ್ಲಪ್ಪ ಶಕ್ತಿ ಇದೆ. ನನಗೇನೂ ಶಕ್ತಿ ಇಲ್ಲ. ನಾನೊಬ್ಬ ಸಾಮಾನ್ಯ ಮನುಷ್ಯ ಅಷ್ಟೇ. ಇಲ್ಲ, ನೀನ್ ಸಾಮಾನ್ಯವಾದ ಮನುಷ್ಯ ಅಲ್ಲ. ನೀನೇನೋ ಮಾಡಿದ್ಯಾ ಅನ್ಸುತ್ತೆ. ಹಂಗೆ ಹಿಂಗೆ ಅಂತೆಲ್ಲ ಹೇಳಿದಾಗ ಅವ್ನು ಹೇಳ್ತಾನೆ, ನಾನು ಏನು ಅನ್ಲಿಲ್ಲ. ನೀನ್ ಅವತ್ತು ಕಿತ್ಕೊಂಡ್ ಹೋದೆ. ಅವಾಗ ನಾನು ಭಗವಂತನಿಗೆ ಹೇಳ್ದೆ, ಭಗವಂತ ಅವನು ಅವನ ಎಲ್ಲ ಬಲವನ್ನ ಪ್ರಯೋಗ ಮಾಡಿ ನನ್ನ ಹತ್ರ ಕಿತ್ಕೊಂಡ್ ಹೋದ. ನೀನು ಇರೋದೇ ನಿಜ ಆದ್ರೆ, ನನ್ನ ಭಕ್ತಿ ನಿಜ ಆದ್ರೆ, ನಿನ್ನ ಬಲವನ್ನ ಅವನ ಮೇಲೆ ತೋರಿಸ್ಬಾರ್ದಾ ಅಂತ ಕೇಳ್ದೆ ಅಷ್ಟೇ ಅಂತ ಹೇಳ್ತಾನೆ. ನೋಡಿ, ಅವನು ಅವನ ಬಲದಿಂದ ಕೇವಲ ಮೀನ್ ಕಿತ್ಕೊಂಡ್ ಹೋದ. ಆದ್ರೆ ಭಗವಂತ ಅವನ ಬಲದಿಂದ ಆ ಕಿತ್ಕೊಂಡ್ ಹೋದ ಕೈಯನ್ನೇ ಕಿತ್ಕೊಂಡ್ ಹೋಗ್ಬಿಟ್ಟ. ಅಲ್ವಾ? ಅಂದ್ರೆ ಇಲ್ಲಿ ಭಗವಂತ ಬಲಶಾಲಿ ಅವನು. ಅವನು ಏನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಹೇಳಿದ್ದು ನಾವ್ ಅನ್ಕೊಂತೀವಿ, ನಾನ್ ಮಾಡಿದ್ದು ಯಾರು ನೋಡಿಲ್ಲಪ್ಪ, ನಾನ್ ಮಾಡಿದ್ದೇ ಸರಿ, ನಾನ್ ಮಾತಾಡಿದ್ದೇ ಸರಿ. ಇಲ್ಲ ಕಣ್ರಿ, ಮೇಲೊಬ್ಬ ಇರ್ತಾನೆ, ಅವನ್ ಎಲ್ಲವನ್ನ ಗಮನಿಸ್ತಾ ಇರ್ತಾನೆ. ಅವನು ಅವನ ಆಟವನ್ನ ಶುರು ಮಾಡ್ದ ಅಂತ ಅಂದ್ರೆ ನಾವು ಗಪ್ಚಿಪ್ ಅಲ್ವಾ? ಯೋಚನೆ ಮಾಡಿ. ಹಾಗಾಗಿ ಅವನು ಅನಂತ ವೀರ್ಯ, ಅನಂತ ವಿಕ್ರಮ. ಅಷ್ಟೇ ಅಲ್ಲ, ಸರ್ವ ಅಂತ ಅಂದ್ರೆ ಆ ಸರ್ವ ಅಂತ ಕರೆಯೋದು ಯಾಕಪ್ಪ ಅಂತ ಅಂದ್ರೆ ನೀನು ಎಲ್ಲರ ಒಳಗೆ ಕೂತಿದ್ದೀಯಾ. ಹಾಗಾಗಿ ನಾನು ನಿನ್ನನ್ನ ನೋಡಿ ತುಂಬಾ ಹೆದರ್ಕೊಂಡ್ಬಿಟ್ಟಿದೀನಿ. ಅಷ್ಟೇ ಅಲ್ಲ, ಕೃಷ್ಣ, ನಾನ್ ನಿನ್ ಜೊತೆ ತುಂಬಾ ಸಲಿಗೆಯಿಂದ ಇದ್ಬಿಟ್ನಾ. ನಾನ್ ನಿನ್ನ ಫ್ರೆಂಡ್ ಅನ್ಕೊಂಡ್ಬಿಟ್ಟಿದ್ದೆ ನಾನು ಇಷ್ಟು ದಿನ. ಹಾಗಾಗಿ ನಾನ್ ತುಂಬಾ ತಪ್ಪು ಮಾಡ್ಬಿಟ್ನೇನೋ, ನನ್ನನ್ನ ನೀನ್ ಕ್ಷಮಿಸ್ತೀಯಾ ಅಂತ ಕೇಳ್ತಾನೆ. ಅಂದ್ರೆ ಇಲ್ಲಿ ಯಾಕೆ ಅರ್ಜುನ ಇಷ್ಟೊಂದು ಭಾವುಕನಾಗ್ತಾ ಇದ್ದಾನಪ್ಪ ಅಂತ ಅನ್ನೋದಿಕ್ಕೆ ಮುಂದಿನ ಶ್ಲೋಕದಲ್ಲಿ, ಮುಂದಿನ 2 ಶ್ಲೋಕ ಒಟ್ಟಿಗೆ ತಗೊಂಡ್ಬಿಡೋಣ. ಅದ್ರಲ್ಲಿ ತುಂಬಾ ಚೆನ್ನಾಗಿ ವಿವರಣೆಯನ್ನ ಕೊಡ್ತಾನೆ. ಆ ನೋಡೋಣ. ಸಖಾ, ಸ್ನೇಹಿತನನ್ನು, ಇತಿ ಎಂದು ಮತ್ವ ತಿಳಿಯುತ್ತಾ, ಪ್ರಭ ಪ್ರಸಭಂ ಆ ಅಂದ್ರೆ ಪೂರ್ವ ನಿಗ್ರಹಿಕೆಯಿಂದ, ಯತ್ ಯಾವುದು, ಉತ್ಕಂ ಹೇಳು ಹೇಳಲ್ಪಡುತ್ತದೆಯೋ, ಹೇ ಕೃಷ್ಣ, ಕೃಷ್ಣನೇ, ಹೇ ಮಾಧವ, ಮಾಧವನೇ, ಹೇ ಸಖಾ, ನನ್ನ ಪ್ರಿಯ ಮಿತ್ರನೇ, ಇತಿ ಹೀಗೆ, ಅಜಾನತ ತಿಳಿಯದೆ, ಮಹಿಮಾನ್ ನಿನ್ನ ಮಹಿಮೆಗಳನ್ನ, ತವ ನಿನ್ನ, ಇದಂ ಈ, ಮಯ ನನ್ನಿಂದ, ಪ್ರಮಾದತ್ ಮೌಢ್ಯದಿಂದ ಅಂದ್ರೆ ನನ್ನ ತಪ್ಪಿನಿಂದ, ಪ್ರಣ ಪ್ರಣಯತೆ ಪ್ರೇಮದಿಂದ, ಅಪಿ ಅಥವಾ ಸಾರಿ ವಾಪಿ ಅಥವಾ ಯತ್ ಯಾವುದು, ಚ ಕೂಡ, ಅವಹಾಸ ಅರ್ಥಂ ಪರಿಹಾಸಕ್ಕಾಗಿ, ಅಸತ್ಕೃತ ಅವಮಾನಿತನು, ಅಸಿ ನೀನು ಆಗಿದ್ದೀಯೆ, ವಿಹಾರ ವಿಹಾರದಲ್ಲಿ, ಶಯ ಮಲಗಿರುವುದರಲ್ಲಿ, ಆಸನ ಕುಳಿತುಕೊಳ್ಳುವುದರಲ್ಲಿ, ಭೋಜನೇಶು ಒಟ್ಟಿಗೆ ಊಟ ಮಾಡುವುದರಲ್ಲಿ, ಏವ ಒಬ್ಬನೇ, ಅಥವಾ ಅಥವಾ ಅಪಿ ಕೂಡ, ಅಚ್ಯುತ ಚ್ಯುತಿ ಇಲ್ಲದವನೇ, ತತ್ ಸಮಕ್ಷಂ ಒಡನಾಟದಲ್ಲಿ, ತಂ ಅವೆಲ್ಲವನ್ನು, ಕ್ಷಮತೆ ಕ್ಷಮೆಯಾಚಿಸುತ್ತೇನೆ, ತ್ವಂ ನಿನ್ನಲ್ಲಿ, ಅಹಂ ನಾನು, ಅಪ್ರಮೇಯಂ ಅಪ್ರಮೇಯನಾದ. ಅಂದ್ರೆ ಇಲ್ಲಿ ಕೃಷ್ಣ ಈ ವಿಶ್ವರೂಪವನ್ನ ನೋಡಿದ ತಕ್ಷಣ ಅವನಿಗೆ ಯಾಕೆ ಅವನಿಗೆ ಅಷ್ಟೊಂದು ನಡುಕ ಬರುತ್ತೆ? ನಡ್ಕೊ ಬರೋ ಅವಶ್ಯಕತೆನೇ ಇಲ್ಲ ಅಲ್ವಾ ಅಂತ ನೋಡೋದಿದ್ರೆ, ಇಲ್ಲ, ಅವನಿಗೆ ತುಂಬಾ ಭಯ ಆಗೋಗ್ಬಿಡುತ್ತೆ. ಯಾಕೆ ಅಂತ ಅಂದ್ರೆ, ಕೃಷ್ಣ, ನಾನ್ ತುಂಬಾ ತಪ್ಪು ಮಾಡ್ಬಿಟ್ಟೆ ಅಲ್ವಾ, ಯಾಕೆ ಇಲ್ಲಿ ತಪ್ಪು ಮಾಡ್ಬಿಟ್ಟೆ ಅಲ್ವಾ ಅಂತ ಹೇಳ್ತಿದ್ದಾನೆ ಅಂತ ಅಂದ್ರೆ, ನಮಗೆ ಒಬ್ಬ ವ್ಯಕ್ತಿ ಪರಿಚಯ ಇರ್ತಾರೆ ಅಂತ ಅನ್ಕೊಳ್ಳಿ.
ನಾವ್ ಅವ್ರ ಜೊತೆ ಮೊದ್ಲು ಹೆದರ್ಕೊಳ್ತಾ ಇರ್ತೀವಿ ಮಾತಾಡೋದಕ್ಕೆ. ಆಮೇಲೆ ಆ ಒಡನಾಟದಿಂದಲೋ ಅಥವಾ ಅವ್ರನ್ನ ನೋಡ್ತಾನೋ ಅವ್ರು ನನ್ನವ್ರು ಅನ್ನೋ ಒಂದು ಸಲುಗೆ, ಅದು ನನ್ನವ್ರು ಅನ್ನೋ ಸಲಿಗೆನೂ ಬೆಳಿಬಾರ್ದು ಅಂತ ಅನ್ಸುತ್ತೆ. ಯಾಕೆ ಅಂತ ಅಂದ್ರೆ, ಆ ಸಲುಗೆ ಬೆಳೆದಾಗ ನನ್ನವರು ಅನ್ನೋ ಒಂದು ಆತ್ಮೀಯತೆ ಬಂದ್ಬಿಡತ್ತೆ. ಹಾಗಾಗಿ ಇಲ್ಲಿ ಕೃಷ್ಣ ನಾನ್ ನಿನಗ್ ತುಂಬಾ ತಪ್ಪು ಮಾಡ್ಬಿಟ್ವಾ? ನಾನ್ ತಪ್ಪು ಮಾಡ್ದೆ. ಯಾಕೆ ಅಂತ ಅಂದ್ರೆ ಸಖೇತಿ ಅಂದ್ರೆ ನಾನ್ ನಿನ್ನನ್ನ ನನ್ ಸ್ನೇಹಿತ ಅನ್ಕೊಂಡ್ಬಿಟ್ಟಿದ್ದೆ. ನನಗ್ ಗೊತ್ತಾಗ್ಲೇ ಇಲ್ಲ. ನಿನ್ನಲ್ಲಿ ವಿಶ್ವರೂಪ ಇದೆ ಅಂತ ನನಗ್ ಗೊತ್ತಾಗ್ಲಿಲ್ಲ. ನಾನ್ ನಿನ್ನನ್ನ ಇಷ್ಟ್ ದಿನ ನನ್ ಫ್ರೆಂಡ್ ಅನ್ಕೊಂಡ್ಬಿಟ್ಟಿದ್ದೆ. ಫ್ರೆಂಡ್ ಅಂತ ಅನ್ಕೊಂಡಾಗೇನು, ನಮಿಗೇನೋ ಒಂದ್ ಲೀನ್‌ನೆಸ್ ಅಲ್ವಾ? ನಾವ್ ಹೇಗ್ ಬೇಕೋ ಹಾಗ್ ಮಾತಾಡ್ತೀವಿ. ಹೋಗೆ, ಬಾರೆ, ಇದ್ ತಗೋ, ಅದ್ ತಗೋ, ಈ ಕೆಲ್ಸ ಮಾಡೋ, ಇದನ್ನ ನಾನ್ ಆರಾಮಾಗಿರ್ತೀನಿ. ನೀನ್ ಈ ಕೆಲ್ಸ ಮಾಡ್ಲೇಬೇಕು. ಕೆಲವೊಮ್ಮೆ ಆರ್ಡರ್ ಮಾಡ್ತೀವಿ, ಕೆಲವೊಮ್ಮೆ ರಿಕ್ವೆಸ್ಟ್ ಮಾಡ್ತೀವಿ, ಕೆಲವೊಮ್ಮೆ ಅವ್ರನ್ನ ತಬ್ಕೊಂಡ್ ಅಳ್ತೀವಿ. ನಮಿಗ್ ಗೊತ್ತಿಲ್ಲ. ಫ್ರೆಂಡ್ ಅಂದ್ರೆ ಹಿ ಈಸ್ ಎವ್ರಿಥಿಂಗ್ ಟು ಅಸ್ ಅಲ್ವಾ? ಹಾಗಾಗಿ ನಾನ್ ನಿನ್ನನ್ನ ಫ್ರೆಂಡ್ ಅನ್ಕೊಂಡ್ಬಿಟ್ಟಿದ್ದೆ. ಅಲ್ಲಿಗ್ ನಾನ್ ನಿನ್ನನ್ನ ಎಷ್ಟು ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಅಲ್ವಾ? ಪ್ರಸಭಂ, ದುಡುಕಿ. ಇಲ್ಲಿ ದುಡುಕಿ ಅಂತ ಯಾಕೆ ಹೇಳ್ತಿದ್ದಾನೆ ಅಂತ ಅಂದ್ರೆ, ನೋಡು ನನ್ ತಲೆಯಲ್ಲಿ ಅದು ಬರ್ಲೇ ಇಲ್ಲ. ಅಂದ್ರೆ ಈ ವಿಶ್ವರೂಪವನ್ನ ನೋಡಿದಾಗ ಅವನು ಹಿಂದಿಂದೆಲ್ಲ ಜ್ಞಾಪಿಸ್ಕೊಳ್ತಾ ಇದ್ದಾನೆ. ಆ ನಿನ್ನ ಬಾಲ್ಯ ಲೀಲೆಗಳನ್ನ ನಾನು ಕೇಳಿದ್ದೆ. ಪೂತನಿಯನ್ನ ಸಂಹಾರ ಮಾಡ್ದೆ, ಕಾಳಿಂಗನ್ ಮೇಲ್ ನೃತ್ಯ ಮಾಡ್ದೆ, ಆ ರಾಕ್ಷಸರನ್ ಕೊಂದೆ, ಈ ರಾಕ್ಷಸರನ್ ಕೊಂದೆ, ಕಂಸನನ್ನ ಕೊಂದೆ, ಈ ರೀತಿ ಎಲ್ಲ ನಾನು ಕೇಳಿದ್ರೂ ಸಹ ನನಗ್ ಗೊತ್ತೇ ಆಗ್ಲಿಲ್ಲ. ನಾನ್ ಮರ್ತ್ಬಿಟ್ನಲ್ಲ ನಿನ್ನನ್ನ. ಅಂದ್ರೆ ನ್ ನನಗ್ ಗೊತ್ತಾಗ್ಬೇಕಾಗಿತ್ತು. ಯು ಆರ್ ಯೂನಿಕ್. ನೀನ್ ಎಲ್ಲದ್ರಲ್ಲಿ ವ್ಯಾಪಿತ ಆಗಿದ್ಯಾ. ನೀನ್ ತುಂಬಾ ಶಕ್ತಿಶಾಲಿ. ಎಲ್ಲ ಗೊತ್ತಾಗ್ಬೇಕಿತ್ತಲ್ವಾ? ನನಗ್ ಗೊತ್ತೇ ಆಗ್ಲಿಲ್ಲ. ಯಾಕೆ ಅಂತ ಅಂದ್ರೆ, ಆ ಆ ಲೀಲೆಗಳನ್ನು ನಾನು ಗಮನಿಸ್ಲೇ ಇಲ್ಲ ಅನ್ಸುತ್ತೆ. ಯಾಕೆಂದ್ರೆ ನನ್ ಫ್ರೆಂಡ್ ಅಲ್ವಾ ನೀನು? ನಾನ್ ನಿನ್ನನ್ನ ಫ್ರೆಂಡ್ ಅಂತ ಅನ್ಕೊಂಡಿದ್ದಕ್ಕೆ, ಸ್ನೇಹಿತ ಅಂತ ಅನ್ಕೊಂಡಿದ್ದಕ್ಕೆ, ಅದ್ಯಾವ್ದು ನನ್ ತಲೆಗೆ ಬರಿಲೇ ಇಲ್ಲ. ಅದೇ ರೀತಿ ಹಾಗಿದ್ರೆ ನಾನ್ ನಿನ್ನನ್ನ ಕರ್ದಿದ್ದು ತಪ್ಪಾಗೋಯ್ತಾ? ಪಾರ್ಥ ಅಂತ ನೀನ್ ಕರ್ತಿದ್ದೆ. ಹೇ ಮಾಧವ್ ಅಂತ ನಾನ್ ಕರೀತಾ ಇದ್ದೆ. ಮಾಧವ ಬಾರೋ ಅಂತಿದ್ದೆ. ಹಾಗಿದ್ರೆ ನಮ್ಗೂ ಅನ್ಸುತ್ತೆ, ಅಯ್ಯೋ ನಾನು ದೇವ್ರಿಗೆ ಬಾರೋ, ಹೋಗೋ, ಕುತ್ಕೊಳ್ಳೋ, ನೀನ್ ಯಾಕೆ ಹಿಂಗ್ ಮಾಡ್ದೆ ಅಂತ ಎಲ್ಲ ನಾನು ಕೋಪ ಮಾಡ್ಕೊಂತೀನಲ್ಲ. ಹಾಗಿದ್ರೆ ಅದು ತಪ್ಪಾ? ಇಲ್ಲ, ಇಲ್ಲಿ ಕರೆಯದು ತಪ್ಪಲ್ಲ. ಕರೆಯುವುದರ ಹಿಂದಿನ ಭಾವನೆ ತಪ್ಪು. ಅಂದ್ರೆ ಇಲ್ಲಿ ಗೆಳೆಯ ಅಂತ ತಿಳ್ಕೊಳ್ಳೋದು ತಪ್ಪಲ್ಲ. ಅವ್ನ್ ನಮಿಗ್ ಆಪ್ತ ಗೆಳೆಯನೇ. ಹಿ ಈಸ್ ಅವರ್ ಬೆಸ್ಟ್ ಫ್ರೆಂಡ್. ಆದ್ರೆ ಅವನನ್ನ ಮಹಿಮೆ ತಿಳಿದೆ ನಾನ್ ಕರೆದ್ನಲ್ಲ, ಅದು ತಪ್ಪು. ಕೆಲವೊಮ್ಮೆ ಏನಾಗತ್ತೆ, ನಮಗೆ ಈ ಭಗವದ್ಗೀತೆ ಕೇಳಿದಾಗ್ಲೋ, ಭಾಗವತ ಕೇಳಿದಾಗ್ಲೋ, ಅಥವಾ ಯಾವುದೋ ಒಂದು ಪ್ರವಚನ ಕೇಳಿದಾಗ್ಲೋ ನಮಗೆ ಭಗವಂತನ ಬಗ್ಗೆ ಆ ಭಯ ಇರುತ್ತೆ. ಅಂದ್ರೆ ಭಕ್ತಿಯಲ್ಲೇ ಭಯ ಇರುತ್ತೆ. ಆದ್ರೆ ಆ ಸಲುಗೆಯಿಂದ, ಹಿ ಈಸ್ ಅವರ್ ಫ್ರೆಂಡ್ ಅನ್ನೋ ಒಂದು ಸಲುಗೆಯಿಂದ ಏನ್ ಮಾಡ್ತೀವಿ, ಅವನ ಮಹಿಮೆಯನ್ನ ನಾವ್ ಎಲ್ಲೋ ಒಂದು ಕ್ಷಣಕ್ಕೆ ನಾವು ಮರ್ತು ಬಿಡ್ತೀವಿ. ಅವನು ಏನು ಬೇಕಾದ್ರೂ ಮಾಡ್ತಾನೆ ಅನ್ನೋ ಶಕ್ತಿ ಇದ್ರೂ, ಗೊತ್ತಿದ್ರೂ ಸಹ ನಾವೇನ್ ಮಾಡ್ತೀವಿ, ಯಾಕೋ ಹಿಂಗ್ ಮಾಡ್ತೀಯ, ಹೋಗೋ ನನ್ ಜೊತೆ ಹಿಂಗ್ ಮಾಡ್ಬೇಡ ಅಲ್ವಾ? ಸ್ನೇಹಿತರು ಅಂದ್ರೆ ಅದೇ ಅಲ್ವಾ? ಅದನ್ನೇ ಅಂದಿದ್ದು, ನೀನು ಸ್ನೇಹಿತ ಅಂತ ಅನ್ನೋದು ತಪ್ಪಲ್ಲ, ಕರೆಯೋದು ತಪ್ಪಲ್ಲ. ಆದ್ರೆ ಅವನನ್ನ ಮಹಿಮೆಯನ್ನ ಕರೀದೆ, ತಿಳಿಯದೆ ಅಥವಾ ಅರಿಯದೆ ಕರಿತೀವಲ್ಲ, ಅದು ತಪ್ಪು. ಹಾಗಾಗಿ ನಾನು ಎಲ್ಲೋ ಮರ್ತು ಬಿಟ್ನೇನೋ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ತೀಯಾ ನೀನು? ನಾನು ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದು, ಭಗವಂತನ ಬಗ್ಗೆ ತಿಳ್ಕೊಳ್ತಾ, ಈ ವಿಶ್ವರೂಪವನ್ನ ನೋಡ್ತಾ, ನಾನು ಭಗವಂತನನ್ನ ಹೇಗೆ ಪ್ರೀತಿಸ್ಬೇಕು ಅನ್ನೋದೇ ನಮಗೆ ಡೌಟ್ ಶುರು ಆಗುತ್ತೇನೋ ಅಂತ ಅದಕ್ಕೆ ನಾನು ಮೊದ್ಲಿಗೆ ಹೇಳಿದ್ದು. ಹಾಗೇನೆ ಪ್ರಮಾದ. ಪ್ರಮಾದ ಅಂದ್ರೆ ಏನು? ನಿನ್ನ ಬಗ್ಗೆ ತಿಳಿಯದೆ ನಾನು ಕರೆದು ಬಿಟ್ನಾ? ತಪ್ಪಾಗೋಯ್ತಾ? ಪ್ರಮಾದ ಅಂದ್ರೆ ತಪ್ಪಾಗೋದು, ಮೈ ಮರೆಯೋದು. ಅಯ್ಯೋ! ನನ್ ಪ್ರಮಾದ ಆಯ್ತು ರೀ. ಅಂದ್ರೆ ಮೈ ಮರ್ತ್ ಬಿಟ್ನಾ ನಾನು? ನೀನ್ ಯಾರು ಅನ್ನೋದೇ ನಂಗ್ ಮರ್ತ್ ಹೋಯ್ತಾ? ನೋಡಿ, ಅಲ್ಲಿಗೆ ಅವನಿಗೆ ಎಷ್ಟು ಭಯ ಆಯ್ತು ಅಲ್ವಾ? ಅದೇ ರೀತಿ
ದೇವರ ಬಗ್ಗೆ ತಿಳ್ಕೋಬೇಕು ಅಂತ ಅಂದಾಗ ವೇದಗಳನ್ನ ತಿಳಿಬೇಕು, ಭಗವದ್ಗೀತೆಯನ್ನ ತಿಳಿಬೇಕು, ಮಹಾಭಾರತವನ್ನ, ಭಾಗವತ ಇದೆಲ್ಲವುದನ್ನ ನಾವು ಓದಿ ಅದರೊಳಗೆ ಅಂತರ್ಯಾಮಿಯಾಗಿರೋ ಭಗವಂತನನ್ನ ತಿಳ್ಕೋಬೇಕು. ಆದ್ರೆ ಇದಾವುದೂ ತಿಳಿಯದೆ ಅಥವಾ ಕೆಲವೊಮ್ಮೆ ಏನಾಗುತ್ತೆ, ನಾನು ಆಗ್ಲೇ ಹೇಳದ್ನಲ್ಲ, ತಿಳಿತಾ ತಿಳಿತಾ ಸ್ವಲ್ಪ ಸಲಿಗೆ ಬೆಳೆದ್ ಬಿಡುತ್ತೆ. ಅರ್ಜುನನಿಗಾಗಿದ್ದು ಅದನ್ನೇ. ಅವನು ಪಾರ್ಥ ಅಂತ ಕರೀತಿದ್ದ, ಇವನು ಮಾಧವ ಅಂತ ಕರೀತಿದ್ದ, ಅತ್ತೆ ಮಗ ಬೇರೆ. ಸೊ ಅವನಿಗೆ ಯಾವ ರೀತಿ ಅಂತ ಗೊತ್ತಾಗ್ಲಿಲ್ಲ. ಮರೆತು ಅವನನ್ನ ಬೆಸ್ಟ್ ಫ್ರೆಂಡ್ ಅಂತ ತಿಳ್ಕೊಂಡ್ಬಿಟ್ಟ. ಹಾಗಾಗಿ ನಾನ್ ನಿನ್ ಜೊತೆ ತುಂಬಾ ಸಲಿಗೆಯಿಂದ ಇದ್ಬಿಟ್ಟೆ. ತುಂಬಾ ಅಂದ್ರೆ ನಿನ್ ಬಗ್ಗೆ ತಿಳಿದು ಏನಾಗೋಯ್ತು, ಅಯ್ಯೋ ಅವ್ರಾ ಅಂತ ಹೇಳ್ತಾ ಇದ್ರೆ, ಅವ್ರು ನನಗ್ ಗೊತ್ತು ಬನ್ರಿ, ಅವ್ರು ನನ್ಗೆ ಯಾವಾಗ್ಲೂ ಮಾತಾಡಿಸ್ತಾರೆ ಅಂತ ನಾವ್ ಹೇಳ್ತೀವಲ್ಲ, ಆ ರೀತಿ ಗೊತ್ತಿಲ್ಲದೆ ನನಗೆ ಸಲಿಗೆ ಬೆಳೆದ್ಬಿಡ್ತು. ಹಾಗಾಗಿ ನಾನ್ ನಿನಗೆ ಹೇಗ್ ಕರಿಬೇಕು, ಹೇಗ್ ಮಾಡ್ಬೇಕು ಅಂತ ಅರಿಯದೆ ನನ್ನಿಂದ ತಪ್ಪಾಗೋಯ್ತಾ? ಹೇಗೆ ಅಂತ ಅಂದ್ರೆ, ಅವನು ತುಂಬಾ ಪಶ್ಚಾತ್ತಾಪ ಪಡೋದಿಕ್ಕೆ ಶುರು ಮಾಡ್ಬಿಡ್ತಾನೆ. ಯಾಕೆ ಪಶ್ಚಾತ್ತಾಪ ಪಡ್ತಾನಪ್ಪ ಅಂತ ಅಂದ್ರೆ, ಎಷ್ಟು ಬಾರಿ ನಿಂಗ್ ಅವಮಾನ ಮಾಡ್ಬಿಟ್ಟೆ ಕೃಷ್ಣ ನಾನು. ತುಂಬಾ ಸಲಿಗೆಯಿಂದ ಇದ್ದೆ ಅಲ್ವಾ? ನೀನು ನಾ ಹೇಳಿದ್ನಲ್ಲ, ನೀನ್ ನನ್ನ ಸಂಬಂಧಿ ಅಂತ ಅಥವಾ ನನಗಿಂತ ಏನೊಂದ್ 6 ವರ್ಷ ದೊಡ್ಡವನು ಅನ್ನೋ ಆ ಸಲುಗೆ ಇತ್ತು. ನೀನೂ ಸಹ ನನಗೆ ತುಂಬಾ ಕ್ಲೋಸ್ ಆಗಿ ಹೋಗ್ಬಿಟ್ಟೆ. ಹಾಗಾಗಿ ಎಷ್ಟೋ ಬಾರಿ ನಿನಗೆ ನಾನು ಅವಮಾನ ಮಾಡ್ಬಿಟ್ಟೆ. ನಾನ್ ಗೌರವನೇ ಕೊಡ್ಲಿಲ್ಲ. ಯಾಕೆ ಅಂದ್ರೆ ನಾನ್ ನಿನ್ನನ್ನ ನಾನ್ ನಿನ್ ಗೆಳೆಯ ಅನ್ಕೊಂಡ್ಬಿಟ್ಟಿದ್ದೆ. ನೀನ್ ನನ್ ಫ್ರೆಂಡ್ ಅನ್ಕೊಂಡ್ಬಿಟ್ಟಿದ್ದೆ ಅಲ್ವಾ? ಹಾಗಾಗಿ ನನಗ್ ಗೊತ್ತಾಗ್ಲಿಲ್ಲ. ನಾನ್ ಎಲ್ಲೋ ತಪ್ಪು ಮಾಡ್ಬಿಟ್ನಾ? ಯಾವಾಗೆಲ್ಲ ಅವಮಾನ ಮಾಡ್ದೆ ಅಂದ್ರೆ, ವಿಹಾರ ತಿರ್ಗಾಡ್ಬೇಕಾದ್ರೆ ನಾನು ನೀನು ಕಾಡಲ್ಲೆಲ್ಲ ಓಡಾಡ್ತಾ ಇದ್ವಲ್ಲ, ಅವಾಗ ನೀನ್ ನನ್ ಬೆಸ್ಟ್ ಫ್ರೆಂಡ್ ಅನ್ಕೊಂಡು ನಿನ್ ಭುಜದ ಮೇಲೆ ನಾನ್ ಕೈ ಹಾಕೊಂಡು, ಏ ಬಾರೋ ಹೋಗೋ ಅನ್ಕೊಂಡು ನಾನ್ ನಿನಗ್ ಅವಮಾನ ಮಾಡ್ಬಿಟ್ನಾ? ನಾನ್ ನಿನ್ ಜೊತೆ ಅಷ್ಟೊಂದು ಕ್ಲೋಸ್ ಆಗಿದ್ನಲ್ಲ, ನಾನ್ ನಿನ್ಗೆ ಕ್ಲೋಸ್ ಆಗಿದ್ದಾಗ ಗೊತ್ತಾಗಲ್ಲ ಕೆಲವೊಮ್ಮೆ. ತುಂಬಾ ಏಕವಚನದೆಲ್ಲ ಮಾತಾಡಿಸ್ಬಿಡ್ತೀವಿ. ಅವಾಗ ನಾನ್ ತಪ್ಪು ಮಾಡ್ಬಿಟ್ನಾ? ಅಷ್ಟೇ ಅಲ್ಲ, ಶಯನ ನೀನು ಮಲಗುದ್ರುನು ಲಕ್ಷ್ಮೀ ದೇವಿ ಮಲಗೋದಿಲ್ಲ. ಅವಳು ಕಾಲು ಒತ್ತುತ್ತಾನೆ ಇರ್ತಾಳೆ. ಆದ್ರೆ ಅದಾವುದನ್ನೂ ನಾನು ಅರಿಯದೆ ನಾನ್ ನಿನ್ ಜೊತೆ ಮಲ್ಕೊಂಡ್ಬಿಟ್ಟಿದ್ದೆ. ನಾನ್ ನಿನ್ ಫ್ರೆಂಡ್ ಅನ್ಕೊಂಡ್ಬಿಟ್ಟಿದ್ನಲ್ಲ, ನನಗ್ ಗೊತ್ತಾಗ್ಲಿಲ್ಲ. ಲಕ್ಷ್ಮೀ ದೇವಿನೇ ನಿನ್ ಕಾಲೊತ್ತಬೇಕಾದ್ರೆ, ನಾನು ನಿನ್ ಕಾಲೊತ್ತಬೇಕಾಗಿತ್ತು. ನಿನಗ್ ನಮಸ್ಕಾರ ಮಾಡ್ಬೇಕಾಗಿತ್ತು. ನನ್ಗದ್ ಯಾವ್ದೂ ಗೊತ್ತಾಗ್ಲಿಲ್ಲ. ನಾನ್ ನಿನ್ ಜೊತೆ ಮಲ್ಕೊಂಡಿದ್ದೆ. ಆರಾಮಾಗ್ ಮಲಗಿದ್ದೆ ನಿನ್ ಜೊತೆ. ಅಷ್ಟೇ ಅಲ್ಲ, ಕುತ್ಕೋಬೇಕಾದ್ರೆ ನೀನ್ ಭಗವಂತ. ನಾನ್ ನಿನ್ ಪಾದದ ಹತ್ರ ಕುತ್ಕೋಬೇಕಾಗಿತ್ತು. ನನಗ್ ಗೊತ್ತಾಗ್ಲೇ ಇಲ್ಲ. ನಾನ್ ಗೊತ್ತಿಲ್ದೆ ಏನ್ ಮಾಡ್ದೆ, ನಿನ್ನ ಸರಿಸಮಾನವಾಗಿ ಕೂತ್ಕೊಂಡೆ. ನಿನ್ ಪಕ್ಕ ಬಂದ್ ಕೂತ್ಕೊಂಡೆ. "ಏಯ್ ಬಾ ಇಲ್ಲಿ. ಬಾ ಕುತ್ಕೋ" ಅಂತ ಅಂದ್ಬಿಟ್ಟು, ನಾನ್ ಕೂತ್ಕೊಂಡು ನನ್ ಪಕ್ಕ ನಿನಗ್ ಕರ್ದ್ಬಿಟ್ಟು ಕೂರಿಸ್ಕೊಂಡೆ. "ಏಯ್ ಬಾ ಕುತ್ಕೋ" ಅಂತ ಎಲ್ಲ ಕರ್ದ್ ಕೂರಿಸ್ಕೊಂಡೆ. ನನಗ್ ಗೊತ್ತೇ ಆಗ್ಲಿಲ್ಲ ನೀನ್ ಭಗವಂತ, ನೀನು ವಿಶ್ವರೂಪಿ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ಅಷ್ಟೇ ಅಲ್ಲ, ಭೋಜನ ನಾವು ಭಗವಂತನಿಗೆ ನೈವೇದ್ಯ ಮಾಡೋದಿಕ್ಕೆ ಅಡಿಗೆ ಮಾಡ್ತೀವಿ ಅಂದಾಗ ತುಂಬಾ ಭಕ್ತಿಯಿಂದ, ತುಂಬಾ ಮಡಿಯಿಂದ ಅಡಿಗೆಯನ್ನ ಮಾಡ್ತೀವಿ. ಅಡಿಗೆ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಪೂಜೆ ಪುನಸ್ಕಾರಗಳು ಎಲ್ಲ ಮುಗಿದ ಮೇಲೆ ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ. ಅಂಥದ್ರಲ್ಲಿ ನಿನ್ನಲ್ಲಿ ಈ ವಿಶ್ವರೂಪ ಇದೆ ಅಂತಾನೆ ನನಗ್ ಗೊತ್ತಾಗ್ಲಿಲ್ಲ. ನಿನ್ ಜೊತೆ ಕುತ್ಕೊಂಡು ನಾನು ಊಟ ಮಾಡ್ಬಿಟ್ಟೆ. ಅಮ್ಮ ಬಡಿಸ್ಬೇಕಾದ್ರೆ ಅವನಿಗಿಂತ ಮುಂಚೆ ನನಗೇ ಬಡ್ಸಮ್ಮ ಅಂತ ಹಠ ಮಾಡಿ, ನಾನ್ ಬಡಿಸ್ಕೊಂಡು ಊಟ ನಿನ್ಗಿಂತ ಮುಂಚೆನೆ ನಾನು ಊಟ ಮಾಡ್ದೆ. ನನಗ್ ಗೊತ್ತಾಗ್ಲಿಲ್ಲ. ನೀನು ಏಕ. ಅಂದ್ರೆ ನೀನು ಪ್ರತಿಯೊಬ್ಬರ ಒಳಗಿದೀಯಾ. ಅಣುವಿನ ಒಳಗೆ ನೀನಿದ್ದೀಯಾ. ಈ ದಶ ದಿಕ್ಕುಗಳಲ್ಲಿ ನಿನ್ನ ಈ ವಿಶ್ವರೂಪವನ್ನ ತೋರಿಸ್ತಾ ಇದೀಯಾ. ನೀನು ಅಚ್ಯುತ. ನೀನು ಚ್ಯುತಿ ಇಲ್ಲದವನು. ನಾನು ಇಷ್ಟೊಂದು ತಪ್ಪು ಮಾಡಿದ್ರೂ ಸಹ ನೋಡಿ, ಅವನು ಭಗವಂತ ಅನ್ನೋದಿಕ್ಕೆ ಇದೆಲ್ಲ ಉದಾಹರಣೆ ಅಂತ ಅನ್ಸುತ್ತೆ. ಇಷ್ಟೊಂದು ತಪ್ಪು ಮಾಡಿದೀನಿ.
ಆದ್ರೂ ಎಲ್ಲವನ್ನ ಕ್ಷಮಿಸಿ, ಕೃಷ್ಣ ನೀನ್ ನನ್ನನ್ನ ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ದೆ. ನನ್ಗೆ ಏನೇನೋ ಗೊಂದಲ ಇತ್ತು. ನನ್ನ ಹುಚ್ಚು ಮನಸ್ಸು ಏನೇನೋ ಮಾತಾಡ್ತಾ ಇತ್ತು. ಆ ಎಲ್ಲವನ್ನ ನೀನು ಸಹಿಸ್ಕೊಂಡು ಕುಲಸ್ಥ ಕಶ್ಮಲಮಿದಂ ಅಂತ ಹೇಳಿದೆ. ಹೌದಾ? ಹಂಗಾರೆ ನನ್ನನ್ನ ಶಿಷ್ಯನಾಗಿ ಸ್ವೀಕಾರ ಮಾಡಿ ನನಗೊಂದ್ ಸರಿ ದಾರಿ ತೋರಿಸ್ತ್ಯಾ ಅಂತ ಕೇಳಿದಾಗ ಸರಿ ದಾರಿಯನ್ನ ಹೇಳ್ತಾ ಬಂದೆ. ನನ್ನ ಅತಿಯಾದ ಆಸೆ ನಡಿ ನಿನ್ನ ವಿಶ್ವರೂಪವನ್ನ ತೋರ್ಸು ಅಂದ ತಕ್ಷಣ ದಶ ದಿಕ್ಕುಗಳಲ್ಲಿ ನಿನ್ನ ವಿಶ್ವರೂಪವನ್ನ ತೋರಿಸ್ಬಿಟ್ಟೆ. ಈ ವಿಶ್ವರೂಪವನ್ನ ನೋಡಿದ ಮೇಲೆ ನನಗನ್ನಿಸ್ತಾ ಇದೆ, ನಾನು ಎಷ್ಟು ತಪ್ಪು ಮಾಡಿದ್ದೀನಿ ಅಲ್ವಾ ಕೃಷ್ಣ? ಇಲ್ಲಿ ಕೃಷ್ಣ ಅಂತಾನೆ ಸಂಬೋಧನೆ ಮಾಡ್ತಾ ಇದ್ದಾನೆ. ಯಾಕೆ ಅಂದ್ರೆ ಅವನನ್ನ ನನಗ್ ಕೃಷ್ಣ, ಮಾಧವ ಅಂತಾನೆ ನಾನು ತಿಳ್ಕೊಂಡಿದ್ದು. ನೀನು ಯಾದವ ಕುಲದಲ್ಲಿ ಹುಟ್ಟಿದೀಯಾ, ನೀನ್ ಕೃಷ್ಣ, ನೀನ್ ನನ್ ಸ್ನೇಹಿತ, ನನ್ಗಿಷ್ಟೇ ಗೊತ್ತಿದ್ದಿದ್ದು. ನಿನ್ನ ಈ ವಿಶ್ವರೂಪನೋ ಇನ್ನೊಂದು ಮತ್ತೊಂದು ನನಗೇನೂ ಗೊತ್ತಿರ್ಲಿಲ್ಲ. ಹಾಗಾಗಿ ನಿನ್ನ ಮಹಿಮೆಯನ್ನ ಕಂಡಂತ ನಾನು ಹೇಗೆ ನಿನಗ್ ಕ್ಷಮೆಯನ್ನ ಕೇಳಲಿ? ಹೇಗೆ ನಾನು ನಿನಗ್ ಸಾರಿ ಕೇಳಲಿ ಹೇಳು? ಅಲ್ವಾ? ಹಾಗಾಗಿ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು. ತತ್ ಕ್ಷಮತೆ, ಕ್ಷ ಕ್ಷ ಕ್ಷಮೆಯೇ ಅಂದ್ರೆ ಪ್ಲೀಸ್ ನನ್ನನ್ನ ಕ್ಷಮಿಸ್ಬಿಡ್ತೀಯಾ? ನಾನು ಇಷ್ಟೊಂದು ತಪ್ಪು ಮಾಡಿದ್ದೀನಲ್ಲ. ನೋಡಿ, ಅರ್ಜುನ ಅವನ ವಿಶ್ವರೂಪವನ್ನ ನೋಡಿ ಭಗವಂತ ಕ್ಷಮಿಸು ಅಂತ ಕೇಳ್ತಾನಲ್ಲ, ಅದೇ ವಿಶ್ವರೂಪವನ್ನ ನಾವು ಪರಿಕಲ್ಪನೆ ಮಾಡ್ಕೊಂಡಾಗ ಭಗವಂತನಿಗೆ ನಾವೆಷ್ಟು ಕ್ಷಮೆಯನ್ನ ಕೇಳ್ಬೇಕಾಗತ್ತೆ ಅಲ್ವಾ? ನೀನಿದೀಯಾ ಅಂತ ಕೇಳ್ತೀವಿ, ನೀನೇನೋ ಮಾಡಿದ್ಯಾ ಅಂತ ಕೇಳ್ತೀವಿ. ಕೋಪ ಬಂದಾಗ ವಿಗ್ರಹಗಳನ್ನ ಎಸ್ದು ಬಿಡ್ತೀವಿ. ನಾನ್ ನಿನಗ್ ಪೂಜೆ ಮಾಡಲ್ಲ ಹೋಗು ಅಂತ ಹೇಳ್ತೀವಿ. ಅಥವಾ ಏನೋ ನಮಿಗ್ ಕಷ್ಟ ಬಂದ ತಕ್ಷಣ, ಏಯ್ ನೀನೇ ನನ್ ಬಾಳಲ್ಲಿ ಕತ್ತಲೆ ಮಾಡಿದ್ಯಾ, ನಾನ್ ಯಾಕೆ ನಿಂಗ್ ದೀಪ ಹಚ್ಬೇಕು ಹೋಗು ಅಂತ. ಎಷ್ಟೋ ಜನ ಕೋಪದಲ್ಲಿ ದೀಪ ಹಚ್ಚಲ್ಲ. ಹೋಗ್ ನಾನ್ ನಿಂಗ್ ದೀಪ ಹಚ್ಚಲ್ಲ, ಹೋಗ್ ನಾನ್ ನಿನಗ್ ಪೂಜೆ ಮಾಡಲ್ಲ, ಹೋಗ್ ನಾನ್ ದೇವಸ್ಥಾನಕ್ ಬರಲ್ಲ. ಆದ್ರೆ ಭಗವಂತ ನಮ್ಮನ್ ಕಾಪಾಡೋದ್ ಬಿಟ್ಟಿದಾನ? ಒಂದು ಸಲ ಯೋಚನೆ ಮಾಡಿ. ಹೌದು, ಅವ್ನ್ ಕೋಪ ಮಾಡ್ಕೊಂಡ, ಅವನಿಗೆ ಯಾಕೆ ನಾನು ಉಸಿರು ಕೊಡ್ಬೇಕು ಅಂತ ನಮ್ಮ ಉಸಿರು ಕಿತ್ಕೊಂಡ್ಬಿಟ್ಟಿದಾನ ಅವನು. ಇಲ್ಲ ಅಲ್ವಾ? ನಾವು ಎಷ್ಟೇ ತಪ್ಪು ಮಾಡಿ, ನಾವು ಎಷ್ಟೇ ಅವನಿಗೆ ಬೈದು, ನಾವು ಎಷ್ಟೇ ಅವನಿಗೆ ಅವಮಾನ ಮಾಡಿದ್ರೂ ಸಹ ಭಗವಂತ ನನ್ನ ಮಕ್ಕಳು ಅನ್ನೋ ಒಂದೇ ಒಂದು ಪ್ರೀತಿಯಿಂದ ನಮಗೆ ನಮ್ಮ ಉಸಿರು ಕೊಡೋದು ಬಿಟ್ಟಿಲ್ಲ, ನಮಗೆ ಒಳ್ಳೇದ್ ಮಾಡೋದು ಬಿಟ್ಟಿಲ್ಲ. ಅಥವಾ ನಮಗೆ ಏನೆಲ್ಲ ಕೊಡ್ಬೇಕೋ ಅದ್ರಲ್ಲಿ ಯಾವತ್ತಾರು ಏನಾರು ಕಿತ್ಕೊಂಡ್ಬಿಟ್ಟಿದಾನ ಭಗವಂತ? ಇಲ್ಲ ಅಲ್ವಾ? ಪ್ರತಿಯೊಂದನ್ನ ಕೊಟ್ಟಿದ್ದಾನೆ. ಪ್ರತಿಯೊಂದು. ಇಲ್ಲ, ನನ್ ಮಗುಗ್ ಈ ಟೈಮಲ್ಲಿ ಇವ್ರ ಪರಿಚಯ ಆಗ್ಬೇಕು, ಇವ್ರ ಜೊತೆ ಇರ್ಬೇಕು, ಇವ್ರ ಮನೇಲಿ ಊಟ ಮಾಡ್ಬೇಕು, ಇವ್ರ ಸ್ನೇಹ ಬೇಕು, ಇವ್ರು ಬೇಡ, ಇವ್ರು ಬೇಕು. ಪ್ರತಿಯೊಂದನ್ನ ಹಂತ ಹಂತವಾಗಿ ಹೆಜ್ಜೆ ಹೆಜ್ಜೆಗೆ ನಮ್ಮನ್ನ ಕಾಪಾಡ್ತಾ ಇದ್ದಾನೆ ಅಂದ್ರೆ ಅವನು, ನಾವು ಅವನಿಗೆ ಶರಣಾಗ್ಬೇಕಾ ಆಗಬಾರ್ದಾ? ಯೋಚನೆ ಮಾಡಿ. ಈಗ ಅವನಿಗೆ ನಾವು ನಮಸ್ಕಾರ ಮಾಡ್ಬೇಕಾ? ನಾವ್ ಅವನಿಗೆ ಸಾರಿ ಕೇಳ್ಬೇಕಾ? ಅಯ್ಯೋ ಭಗವಂತ, ನನ್ನಿಂದ ಏನೆಲ್ಲ ತಪ್ಪಾಗಿದೆ ಕ್ಷಮಿಸು ಅಂತ ಗೋಗರಿಬೇಕಾ? ಮಗು ಅತ್ತಾಗೆ ಅಳ್ಬೇಕಾ? ಖಂಡಿತ ನನಗಂತೂ ಗೊತ್ತಾಗ್ಲಿಲ್ಲ. ಯಾಕೆ ಅಂದ್ರೆ ನನಗೂ ಸಹ ಇದನ್ನ ಓದ್ತಾ ಅಯ್ಯೋ ಹೌದಲ್ವಾ, ನಾವೆಷ್ಟು ತಪ್ಪು ಮಾಡಿದೀವಿ ಅಲ್ವಾ? ಅರ್ಜುನ ಕೇವಲ ಅವನ ವಿಶ್ವರೂಪವನ್ನ ನೋಡಿ ಕ್ಷಮಿಸು ಅಂತ ಕೇಳಬೇಕಾದ್ರೆ ನಾವು ಅವನಿಗೆ ಎಷ್ಟೊಂದು ಕ್ಷಮೆಯನ್ನ ಕೇಳಬೇಕಲ್ವಾ? ನಾವು ಅವನಿಗೆ ಗೊತ್ತಿಲ್ಲದೆ ಎಷ್ಟೊಂದು ಅವಮಾನ ಮಾಡಿದೀವಲ್ವಾ? ಅಷ್ಟು ಅವಮಾನ ಮಾಡಿದ್ರುನು ನಮಗೆ ಉಸಿರನ್ನ, ಹೆಸರನ್ನ, ಮಗುವಿನ ಹಾಗೆ ಕಾಪಾಡ್ತಾ ಇದ್ದಾನೆ ಅಂತ ಅಂದ್ರೆ ನಾವು ಅವನಿಗೆ ಎಷ್ಟು ಕೃತಜ್ಞರಾಗಿದ್ರೂ ಕಮ್ಮಿನೇ. ನಾವು ಎಷ್ಟು ಅವನಿಗೆ ಧನ್ಯವಾದ ಹೇಳಿದ್ರು ಕಮ್ಮಿ, ನಮಸ್ಕಾರ ಮಾಡಿದ್ರು ಕಮ್ಮಿ, ಎಷ್ಟು ಶರಣಾದ್ರೂ ಸಹ
ಕಮ್ಮಿ. ಹಾಗಾಗಿ ಭಗವಂತನ ಕೇಳೋಣ. ಭಗವಂತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಭಗವಂತ ನನ್ನ 11 ಇಂದ್ರಿಯಗಳನ್ನ ನಿನ್ನ ವಶಕ್ಕೆ ಒಪ್ಪಿಸ್ತಾ ಇದ್ದೀನಿ ತಂದೆ. ನನಗ್ ಗೊತ್ತಿರ್ಲಿಲ್ಲ ಇಷ್ಟು ದಿನ. ಹೌದು, ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ. ಹಾಗಾಗಿ 11 ಇಂದ್ರಿಯಗಳನ್ನ ನಿಗ್ರಹಿಸಿ, ನನ್ನ ಭಾವನೆಗಳು, ನನ್ನ ಮಾತು, ನನ್ನ ಕೃತಿ, ಅಂದ್ರೆ ನಾನ್ ಮಾಡೋ ಪ್ರತಿಯೊಂದು ಕೆಲಸ ನನಗ್ ಗೊತ್ತಿಲ್ಲ. ಎಲ್ಲವುದೂ ಸಹ ನಿನಗೆ ಅರ್ಪಿತ ತಂದೆ. ದಯವಿಟ್ಟು ನನ್ನಿಂದ ಏನೇ ತಪ್ಪಾಗಿದ್ರು ಕ್ಷಮಿಸಿ, ಮಗುವಿನ ಹಾಗೆ ಉದ್ಧಾರ ಮಾಡೋ ಭಾರ ನಿಂದು ತಂದೆ ಅಂತ ಹೇಳಿ ಅವನಿಗೆ ಇನ್ನಷ್ಟು ಮತ್ತಷ್ಟು ಶರಣಾಗೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.